ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಗ್ರಾಫ್ಗಳನ್ನು ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಯಾವಪ್ಪ ಅಂತಂದರೆ ಫಸ್ಟ್ ಒನ್ನು ಮಾಡ್ಯುಲಸ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್ ಆ್ಯಂಡ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಈ ಮೂರು ರಿಸಲ್ಟ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಯಾಕೆ ಇದು ಮೂರು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಮೂರಲ್ಲಿನೇ ಒಂದು 5 ಮಾರ್ಕ್ಸ್ ಕ್ವಶನ್ ಎವ್ರಿ ಇಯರ್ ಕೇಳ್ತಾ ಇದ್ದಾರೆ. ಓಕೆ, ರಿಲೇಷನ್ ಫಂಕ್ಷನ್ ಮೇಲೆ ಏನಾದರೂ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ ಅಂತಂದರೆ ಈ ಮೂರರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಅದರಲ್ಲಿ ಜಾಸ್ತಿ ಸತಿ ರಿಪೀಟೆಡ್ ಆಗಿರೋದು ಸಿಗ್ನಮ್ ಫಂಕ್ಷನ್ ರಿಪೀಟೆಡ್ ಆಗಿರುವಂಥ ಜಾಸ್ತಿ ಟೈಮ್ 5 ಮಾರ್ಕ್ಸಲ್ಲಿ ಬಂದಿರುವಂಥ ಕ್ವಶನ್ ಯಾವುದಪ್ಪ ಅಂತಂದರೆ ಸಿಗ್ನಮ್ ಫಂಕ್ಷನ್. ಓಕೆ, ಅದೇ ಥರನಾಗಿ ಮಾಡ್ಯುಲಸ್ ಫಂಕ್ಷನ್ ಕೂಡ ಬಂದಿದೆ, ಹಾಗೆ ಗ್ರೇಟೆಸ್ಟ್ ಇಂಟಿಜರ್ ಕೂಡ ಬಂದಿದೆ. ಸೊ ಹಾಗಾಗಿ ಇವತ್ತಿನ ದಿವಸ ಈ ಮೂರು ರಿಸಲ್ಟ್ಗಳನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೆ ಇದರದ ಮೇಲೆ ಬರುವಂಥ ಗ್ರಾಫು ಮತ್ತು ಡೊಮೇನು ರೇಂಜು ಅದರ ಬಗ್ಗೆ ನಾನು ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದ್ದರೆ ಎಲ್ಲ ನಿಮ್ಮ ಫಸ್ಟ್ ಸ್ಟೂಡೆಂಟ್ಸ್ಗೆ ಇದನ್ನ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಓಕೆ ಬನ್ನಿ ಸ್ಟೂಡೆಂಟ್, ಮೊದಲನೇದಾಗಿ ನೋಡಿ ಮಾಡ್ಯುಲಸ್ ಫಂಕ್ಷನ್. ಓಕೆ, ಸೊ ಮಾಡ್ಯುಲಸ್ ಫಂಕ್ಷನ್ ಅಂದರೆ ಇದು ಭಾಳ ಸಿಂಪಲ್ ಆಗಿದೆ. ಏನಿದೆ ಇಲ್ಲಿ ಕೂಡ ಫಂಕ್ಷನ್ ಏನು ಡಿಫೈನ್ ಆಗಿದೆ, ದ ಫಂಕ್ಷನ್ ಎಫ್ ಈಸ್ R to R ಅಂತಂದರೆ ಏನಿದೆ ನೋಡಿ, ಇಲ್ಲಿ ದ ಫಂಕ್ಷನ್ ಎಫ್ ಈಸ್ R to R ಆಗಿರುತ್ತೆ, ಅಂದರೆ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಆಗಿರುತ್ತೆ. ಸೊ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದು ನಿಮ್ಗೆ ಗೊತ್ತಿದೆ ಏನಾಗಿರುತ್ತೆ ಅಂದಾಗ ಆಯ್ತು. ಇವಾಗ ಡೊಮೇನ್ ಆಗಿರುತ್ತೆ, ಇದು ಕೋಡೊಮೇನ್ ಇರುತ್ತೆ. ಓಕೆ, ಅದಾದಮೇಲೆ ಏನು ಹೇಳ್ತಾರೆ, ದ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್, ಇದು ನಿಮ್ಮದು ಮೇನ್ ಫಂಕ್ಷನ್ ಆಗಿರುತ್ತೆ. ಏನಿದೆ ಮಾಡ್ಯುಲಸ್ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಆಫ್ ಎಕ್ಸ್. ಓಕೆ, ಎಕ್ಸ್ ಅಂದರೆ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಆಲ್ ರಿಯಲ್ ನಂಬರ್. ಇದೇ ಇಷ್ಟೇ ಇರೋದು ಡೆಫಿನಿಷನ್ ಮಾಡ್ಯುಲಸ್ ಫಂಕ್ಷನ್ದು. ಓಕೆ, ದ ಫಂಕ್ಷನ್ ಎಫ್ ಇಸ್ ಡಿಫೈನ್ಡ್ ಎಫ್ ಈಸ್ R to R ಆ್ಯಂಡ್ ದೆನ್ ಎಫ್ ಆಫ್ ಎಕ್ಸ್ನ ಯಾವ ಥರ ಬರ್ತೀವಿ, ಮಾಡ್ಯುಲಸ್ ಆಫ್ ಎಕ್ಸ್. ಇದು ಏನು ಮಾಡ್ಯುಲಸ್ ಆಫ್ ಎಕ್ಸ್ ಅಂತಂದರೆ ಐ ಥಿಂಕ್ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ. ಇದು ವ್ಯಾಲ್ಯೂಸು ನೀವು ಇದರಲ್ಲಿ 2 ಅಂತ ಹಾಕಿದರೆ ಮಾಡ್ಯುಲಸ್ ಆಫ್ 2 ಆನ್ಸರ್ ಏನಾಗಿರುತ್ತೆ, 2ನೇ ಆಗಿರುತ್ತೆ. ಇದನ್ನೇ ನೀವು ನೆಗೆಟಿವ್ ವ್ಯಾಲ್ಯೂಸ್ನ ತೊಗೊಂಡ್ರೆ -2 ತೊಗೊಂಡ್ರೆ ಅದು ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗುತ್ತೆ. ಇಷ್ಟೇ ಇರೋದು ಡಿಫ್ರೆನ್ಸ್. ಓಕೆ, ಮಾಡ್ಯುಲಸ್ ಫಂಕ್ಷನ್ ಏನು ಮಾಡುತ್ತಪ್ಪ ಅಂತಂದರೆ ನೆಗೆಟಿವ್ ವ್ಯಾಲ್ಯೂ ಇದ್ದದನ್ನು ಪಾಸಿಟಿವ್ ಮಾಡುತ್ತೆ, ಪಾಸಿಟಿವ್ ಇದ್ದದ್ದು ಪಾಸಿಟಿವ್ ಆಗೇ ಉಳಿಯುತ್ತೆ. ಓಕೆ, ಸೊ ಇಲ್ಲಿ -2 ತೊಗೊಂಡಾಗ ಎಷ್ಟು ಬಂದಿದೆ ನೋಡಿ, +2 ಬಂದಿದೆ. ಬಟ್ +2 ತೊಗೊಂಡ್ರೆ +2ನೇ ಇರುತ್ತೆ. ಓಕೆ, ಸೊ ಈ ಮಾಡ್ಯುಲಸ್ ಫಂಕ್ಷನ್ನ ನೀವು ಈ ಥರನೂ ನೀವು ಡಿಫೈನ್ ಮಾಡಿ ಬರಿಬೋದು. ಯಾವ ಥರ ಅಂದರೆ ಸ್ಪ್ಲಿಟ್ ವೈಡ್ ಮಾಡಿ ಬರೀತಾರೆ. ಓಕೆ, ಸೊ ಅದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಮಾಡ್ಯುಲಸ್ ಫಂಕ್ಷನ್ನ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಪ್ಲಿಟ್ ಮಾಡಿ ಯಾವ ಥರ ಬರೀಬೇಕಂತಂದರೆ ಇಲ್ಲಿ ನಾನು ಬರಿತಾ ಇದ್ದೀನಿ -x ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಯಾವಾಗ ತೊಗೋಬೇಕು, ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಂದರೆ ಯಾವ ನಂಬರ್ ಬರುತ್ತೆ ನೋಡಿ, ನೆಗೆಟಿವ್ ನಂಬರ್ಸ್ ಬರುತ್ತೆ. ಆ ನೆಗೆಟಿವ್ ನಂಬರ್ ಬಂದಾಗ -x ಅಂತ ತೊಗೊಳ್ಬೇಕು. ಅದೇ ನೀವು ಪಾಸಿಟಿವ್ ನಂಬರ್ ಇನ್ಕ್ಲೂಡಿಂಗ್ 0 ತೊಗೊಂಡಿದ್ರೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ತೊಗೊಂಡಿದ್ರೆ ಆವಾಗ ಏನಾಗುತ್ತೆ, ಸಿಂಪ್ಲಿ ಎಕ್ಸ್ ಬಂದಿರುತ್ತೆ. ಓಕೆ, ಸೊ ಇದನ್ನು ನೋಡಿದರೆ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಸೊ ನಾನು ಇದನ್ನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಸೊ 2 ತೊಗೊಂಡಿದೆ, ಆಲ್ರೆಡಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಎಫ್ ಆಫ್ 2 ತೊಗೊಂಡ್ರೆ ಆನ್ಸರ್ 2 ಬರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನು ನಾನು ಈ ಮೆಥಡಿಂದ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಸೊ ಎಫ್ ಆಫ್ 2 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಅಂದರೆ 2 ಅನ್ನೋದು ಗ್ರೇಟರ್ ದ್ಯಾನ್ 0 ಆಗುತ್ತಾ, ಲೆಸ್ ದ್ಯಾನ್ 0 ಆಗುತ್ತಾ, ಗ್ರೇಟರ್ ದ್ಯಾನ್ 0 ಆಗುತ್ತೆ. ಸೊ ಗ್ರೇಟರ್ ದ್ಯಾನ್ 0 ಅಂದರೆ ಆಗ ಫಂಕ್ಷನ್ ಏನಿದೆ ನೋಡಿ ಎಕ್ಸ್ ಅಂತಿದೆ, ಕರೆಕ್ಟಾ. ಸೊ ಎಕ್ಸ್ ಅಂತಿದ್ದಾಗ ಅದನ್ನು ನಾವು ಯಾವ ಥರ ಬರೀಬೇಕು ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಯಾಕಂದರೆ 2 ಅನ್ನೋದು ಗ್ರೇಟರ್ ದ್ಯಾನ್ ಇದೆ. ಅಂದರೆ ಇವಾಗ ಇದರಲ್ಲಿ ಫಿಲಪ್ ಮಾಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಕಿದರೆ ಎಷ್ಟು ಬರುತ್ತೆ ನೋಡಿ, 2ನೇ ಬರುತ್ತೆ. ಕರೆಕ್ಟಾ, ಅವಾಗೂ 2ನೇ ಬಂದಿತ್ತಾ. ಓಕೆ, ಅದೇ ರೀತಿಯಾಗಿ ಎಫ್ ಆಫ್ -2 ತೊಗೊಂಡ್ರೆ -2 ತೊಗೊಂಡ್ರೆ ಇದು ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಆಗುತ್ತಾ. ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂದರೆ ಏನಿದೆ ನೋಡಿ ಕಂಡೀಷನು -x ಇದೆ. ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಯಿತು ನಿಮ್ಮದು ಇವಾಗ ಆನ್ಸರು -x ಆಗುತ್ತೆ. ಓಕೆ, -x ಆದರೆ ಎಕ್ಸ್ ಇಸ್ ಈಕ್ವಲ್ಸ್ ಇವಾಗ ಫಿಲಪ್ ಮಾಡಿ ಎಕ್ಸ್ ಇದ್ದಲ್ಲಿ -2 ಫಿಲಪ್ ಮಾಡಿದ್ದೀರಾ. ಓಕೆ, ಇದು ಮೈನಸ್ ಆ್ಯಸ್ ಇಟ್ ಇಸ್. ಎಕ್ಸ್ ಇದ್ದಲ್ಲಿ -2 ತೊಗೋಬೇಕು ಅಂದರೆ ಇಲ್ಲಿ -2 ಫಿಲಪ್ ಮಾಡಿ ಮೈನಸ್ ಎಷ್ಟು ಬಂತು, +2 ಬಂತ. ಆಲ್ರೆಡಿ ನಾನು ಹೇಳಿದ್ದೆ ಮಾಡ್ಯುಲಸ್ ಫಂಕ್ಷನ್ ಏನು ಮಾಡುತ್ತೆ, ನೆಗೆಟಿವ್ ಇದ್ದದನ್ನು ಪಾಸಿಟಿವ್ ಮಾಡುತ್ತೆ, ಪಾಸಿಟಿವ್ ಇದೆ ಪಾಸಿಟಿವ್ನೇ ಉಳಿದಿರುತ್ತೆ. ಸೊ ನೋಡಿ ಇಲ್ಲಿ ಪಾಸಿಟಿವ್ ತೊಗೊಂಡಿದ್ರಿ, ಪಾಸಿಟಿವ್ ಆನ್ಸರ್ ಬಂದಿದೆ. ನೆಗೆಟಿವ್ ತೊಗೊಂಡಾಗ ಪಾಸಿಟಿವ್ ಬರ್ತಾ ಇದೆ, ಅಂದರೆ ಅದರ ಸಲುವಾಗಿ ನೀವು ಏನು ತೊಗೊತಾರೆ, ಮೈನಸ್ ಸೈನ್. ಅಂದರೆ ಯಾವಾಗ ನೀವು ಎಕ್ಸ್ ವ್ಯಾಲ್ಯೂಸ್ ನೆಗೆಟಿವ್ ವ್ಯಾಲ್ಯೂಸ್ ತೊಗೊತಾ ಹೋಗ್ತೀರಾ ಆಗೆಲ್ಲನೂ -x ಯೂಸ್ ಮಾಡ್ಕೋಬೇಕು. ಪಾಸಿಟಿವ್ ವ್ಯಾಲ್ಯೂ ತೊಗೊತಾ ಹೋಗ್ತಿರಲ್ಲ ಅವಾಗೆಲ್ಲನೂ +x ಅನ್ನು ಯೂಸ್ ಮಾಡಬೇಕು. ಇಷ್ಟೇ ಇರೋದು ಮಾಡ್ಯುಲಸ್ ಫಂಕ್ಷನ್. ಓಕೆ, ಸೊ ಇದನ್ನು ನಾವು ಗ್ರಾಫಿಕಲಿ ಯಾವ ಥರ ರಿಪ್ರೆಸೆಂಟ್ ಮಾಡಬೇಕು ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ ಸ್ಟೂಡೆಂಟ್, ನಾನು ಇವಾಗ ಗ್ರಾಫಿಕಲಿ ನಿಮ್ಗೆ ರಿಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ಯುಲಸ್ ಫಂಕ್ಷನ್ ಅಂದರೆ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಇತ್ತಂದರೆ ಆನ್ಸರ್ ಏನು ತೊಗೋಬೇಕು, -x ಇರುತ್ತೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 0 ಇದ್ದರೆ +x ಇರುತ್ತೆ. ಓಕೆ, ನಾನು ಕೆಲವೊಂದಿಷ್ಟು ವ್ಯಾಲ್ಯೂಸ್ನ ತೊಗೊತಾ ಇದ್ದೀನಿ. ಇದು ರಿಯಲ್ ನಂಬರ್ಸ್ಗೆ, ಯಾಕಂದರೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಡೊಮೇನ್ ಏನಾಗಿದೆ ರಿಯಲ್ ನಂಬರ್ ಆಗಿದೆ. ಓಕೆ, ನೀವು ಯಾವ್ದು ಬೇಕಾದರೆ ಎಕ್ಸಾಂಪಲ್ಸ್ ತೊಗೋಬೋದು ಇಲ್ಲಿ. ಸೊ ನನಗೆ ಈಸಿ ಆಗಲಿ ಅಂತ ನಾನು ಈ ಎಕ್ಸಾಂಪಲ್ಸ್ ತೊಗೋತಾ ಇದ್ದೀನಿ. ಸೊ 1 -1 -2 ಆಮೇಲೆ +1 2 3.
ಓಕೆ. ಸೊ ಕೆಲವೊಂದಿಷ್ಟು ಪಾಸಿಟಿವಲ್ಲಿ ಮತ್ತು ನೆಗೆಟಿವ್ ವ್ಯಾಲ್ಯೂನ ತೊಗೊಂಡಿದ್ದೀನಿ. ಓಕೆ. ಸೊ ನೀವು ಕೂಡ ಯಾವ್ದು ಬೇಕಾದ ನಂಬರ್ಸ್ನ ತೊಗೋಬೋದು. ಇದು ತೊಗೊಳೋದ್ರಿಂದ ಈಸಿಯಾಗಿ ನೀವು ಗ್ರಾಫ್ನ ಡ್ರಾ ಮಾಡಲಿಕ್ಕೆ ಬರುತ್ತೆ. ಓಕೆ. ಸೊ ನೋಡಿ 0 ತೊಗೊಂಡ್ರೆ ಏನಾಗುತ್ತೆ ನೋಡಿ ಆನ್ಸರು 0ನೇ ಆಗುತ್ತೆ. ಮಾಡ್ಯುಲಸ್ ಆಫ್ 0 ಇಲ್ಲೇ ಹಾಕೊಳ್ಳಿ, ಇದನ್ನು ತಿಳ್ಕೊಳ್ಳಿ. ಯಾವುದಾದ್ರೂ ಒಂದು ಫಂಕ್ಷನ್ನ ನೀವು ನೋಡ್ಕೊಳ್ಳಿ. ಮಾಡ್ಯುಲಸ್ ಆಫ್ 0 ಏನಾಗುತ್ತೆ 0ನೇ ಆಗುತ್ತೆ. ಇಲ್ಲಿ 0 ಇದೆಯಾ, ಸೊ ಎಫ್ ಆಫ್ ಎಕ್ಸ್ ಏನಾಗುತ್ತೆ 0ನೇ ಆಗುತ್ತೆ. ಓಕೆ 0. ಓಕೆ. +1 ತೊಗೊಂಡ್ರೆ ಏನಾಗುತ್ತೆ 1ನೇ ಬರೋದಾ. ಮಾಡ್ಯುಲಸ್ ಆಫ್ 1 ಆನ್ಸರ್ ಎಷ್ಟಾಗುತ್ತೆ 1 ಆಗುತ್ತೆ. 2 ತೊಗೊಂಡ್ರೆ 2ನೇ ಬರುತ್ತೆ. 3 ತೊಗೊಂಡ್ರೆ 3ನೇ ಬರುತ್ತೆ. 4 ತೊಗೊಂಡ್ರೆ 4 ಬರುತ್ತೆ. ಯಾವುದೇ ಪಾಸಿಟಿವ್ ನಂಬರ್ ತೊಗೊಳ್ಳಿ ಅದೇ ಸೇಮ್ ಆನ್ಸರ್ನೇ ಬರ್ತಾ ಹೋಗುತ್ತೆ. ಅದೇ ನೆಗೆಟಿವಲ್ಲಿ ಬಂದರೆ ಏನಾಗುತ್ತೆ ನೋಡಿ, -1 ತೊಗೊಂಡ್ರೆ ಮೈನಸ್ ಪ್ಲಸ್ ಆಗಿದೆ ಏನಾಗುತ್ತೆ +1 ಆಗುತ್ತೆ. ಇಲ್ಲಿ ಮೈನಸ್ ಇದ್ದರೆ ಪಾಸಿಟಿವ್ ತೊಗೊಳ್ಬೇಕು. ಯಾವುದಾದ್ರೂ ಒಂದು ರಿಸಲ್ಟ್ನ ನೀವು ರೆಫರ್ ಮಾಡಿ. ಓಕೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. -1 ತೊಗೊಂಡ್ರೆ +1 ಬರ್ತಾಯಿದೆ. -2 ತೊಗೊಂಡ್ರೆ +2ನೇ ಬರುತ್ತೆ. ಯಾವುದೇ ನೆಗೆಟಿವ್ ರಿಸಲ್ಟ್ಸ್ ತೊಗೊತಾ ಹೋಗಿ ಅವೆಲ್ಲ ರಿಸಲ್ಟು ಪಾಸಿಟಿವ್ನೇ ಬರ್ತಾ ಹೋಗುತ್ತೆ. ಓಕೆ. ಸೊ ನಾನು ಇಲ್ಲಿ ಕೆಲವೊಂದು ರಿಸಲ್ಟ್ಸ್ನ ತೊಗೊಂಡಿದ್ದೀನಿ, ಅದನ್ನು ನಾನು ಇವಾಗ ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಏನಿದೆ, ಓಕೆ ನಾನು ಇವಾಗ ಗ್ರಾಫಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒರಿಜಿನ್ ಇರುತ್ತೆ. ಸೊ ಇವಾಗ ಏನಿದೆ ಫಸ್ಟ್ ಪಾಯಿಂಟು 0 ತೊಗೊಂಡಾಗ 0 ಇದೆ ಅಂದರೆ ಫಸ್ಟ್ ಇಲ್ಲಿ ಒರಿಜಿನ್ ಆಯಿತಾ 1 ಪಾಯಿಂಟು. ಅದಾದಮೇಲೆ 1 ತೊಗೊಂಡಾಗ 1 ಇದೆ ಅಂದರೆ +1 ಇದ್ದಾಗ y ಕೂಡ 1 ಇದೆ, ಇಲ್ಲಿದೆ ಬರುತ್ತೆ. ಆಮೇಲೆ 2 ತೊಗೊಂಡಾಗ 2 ಬರುತ್ತೆ. 3 ತೊಗೊಂಡಾಗ 3 ಬರುತ್ತೆ. ಇದು ಕ್ಲಿಯರ್ ಆಯಿತಾ. ಅದಾದಮೇಲೆ ನೆಕ್ಸ್ಟ್ -1 ತೊಗೊಂಡಾಗ +1 ಬರ್ತಾ ಇದೆ. ಇದು ಎಕ್ಸ್ ಡ್ಯಾಶ್ ಇರುತ್ತೆ, ಇಲ್ಲಿ ಎಕ್ಸ್ ಇರುತ್ತೆ, ಇಲ್ಲಿ y ಇರುತ್ತೆ ಅಂದರೆ ಇಲ್ಲಿ y ಡ್ಯಾಶ್ ಅಂದರೆ ನೆಗೆಟಿವ್ ರಿಸಲ್ಟ್, ಎಕ್ಸ್ ಡ್ಯಾಶ್ ಅಂದರೆ ನೆಗೆಟಿವ್. ಓಕೆ. ಸೊ ಎಕ್ಸ್ ಎಷ್ಟಿದೆ -1 ಇದೆ. y ಆನ್ಸರ್ ಎಷ್ಟು ಬಂದಿದೆ ನೋಡಿ 1 ಬಂದಿದೆ. ಎಕ್ಸ್ -1 ಇದ್ದಾಗ y 1 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದೆನಾ y ವ್ಯಾಲ್ಯೂ. ಸೊ ಅಂದರೆ ಇದು ಪಾಯಿಂಟ್ ಆಯಿತು. ಓಕೆ. ಅದಾದಮೇಲೆ ಎಕ್ಸ್ -2 ಇದ್ದರೆ y ಎಷ್ಟಿದೆ ಅದು +2 ಆಗುತ್ತೆ. ಎಕ್ಸ್ -2 ಇದ್ದರೆ y ವ್ಯಾಲ್ಯೂ +2 ಆಗುತ್ತೆ. ಇಲ್ಲಿದೆ +2. ಅದಾದಮೇಲೆ ಸಪೋಸ್ ನೀವು -3 ತೊಗೊಂಡ್ರೆ +3 ಬರುತ್ತೆ. ಸೊ ಈ ವಿ ಶೇಪ್ ಥರ ಬರುತ್ತಲ್ಲ ನಿಮ್ಮ ಡಯಾಗ್ರಾಮು, ಅದನ್ನು ನಾನು ಇವಾಗ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್ ನಾನೇನು ಮಾಡಿದೆ, ಎಲ್ಲ ಪಾಯಿಂಟ್ಸ್ನ ಕೂಡಿಸಿ ಒಂದು ಲೈನ್ನ ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿದೆ. ಅದು ಒರಿಜಿನಿಗಾಗಿದೆ. ಅದು ಈ ಸೈಡಿನ ಸೇಮ್ ರಿಸಲ್ಟ್ ಬಂದಿತ್ತು, ಅದನ್ನು ಕೂಡ ಒಂದು ಜಾಯಿನ್ ಮಾಡಿದೆ. ಸೊ ಇದಾಗಿದೆ ನಿಮ್ಮದು ಮಾಡ್ಯುಲಸ್ ಫಂಕ್ಷನ್. ಇಲ್ಲಿ ಇವಾಗ ಏನು ಮಾಡಬೇಕು, ಪಾಯಿಂಟ್ಸ್ನ ಡಿನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ್ಯಾವ ಪಾಯಿಂಟ್ಸ್ನ ನೀವು ತೊಗೊಂಡಿದ್ದೀರಾ ಇಲ್ಲಿ ಅಂತ. ಓಕೆ. ಸೊ ನೋಡಿ ಫಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ, ಫಸ್ಟು -1 ತೊಗೊಂಡಾಗ 1 ತೊಗೊಂಡು ಕೆಲವೊಂದಿಷ್ಟು ಪಾಯಿಂಟ್ನ ಇಲ್ಲಿ ಡಿನೋಟ್ ಮಾಡಬೇಕಾಗತ್ತೆ. ಈ ಪಾಯಿಂಟ್ನ ಬರೀತಾ ಇದೆ ನೋಡಿ. -1 ಇದ್ದಾಗ 1 ಇದೆ, ಇದು -2 ಇದ್ದಾಗ +2 ಇದೆ, ಇದು -3 ಇದ್ದಾಗ +3ನೇ ಬರುತ್ತೆ. ಇದನ್ನು ಒಂದಿಷ್ಟು ಪಾಯಿಂಟ್ 1 ತೊಗೊಂಡಾಗ 1 ಬರುತ್ತೆ. ಇಲ್ಲಿ ಪಾಸಿಟಿವ್ ಇದ್ದಾಗ ಸೇಮ್ ಆನ್ಸರ್ಸೇ ಬರುತ್ತಾ ಹೋಗುತ್ತೆ. ಕರೆಕ್ಟಾ. ಸೊ ಒಂದೊಂದು 4 to 5 ಪಾಯಿಂಟ್ಸ್ ಬರೆದ್ರೆ ಇದು ಕರೆಕ್ಟಾಗಿರುತ್ತೆ. ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಿರೋದು ಇವಾಗ ಡೊಮೇನು ರೇಂಜ್. ಅದು ಬಹಳ ಇಂಪಾರ್ಟೆಂಟು. ಆಲ್ರೆಡಿ ನಾನು ಹೇಳಿದೆ ಡೆಫಿನೇಷನ್ಗೆ 1 ಮಾರ್ಕ್ಸ್ ಇರುತ್ತೆ, ಗ್ರಾಫ್ಗೆ 2 ಮಾರ್ಕ್ಸ್ ಇರುತ್ತೆ, ಡೊಮೇನ್ ರೇಂಜ್ಗೂ 1 ಮಾರ್ಕ್ಸ್ ಇರುತ್ತೆ. ಓಕೆ. ಸೊ ಹಾಗಾಗಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಡೊಮೇನ್ ರೇಂಜ್ ಏನಾಗುತ್ತೆ ಅಂತಂದರೆ ನಾನು ಇಲ್ಲಿ ಬರಿತಾ ಇದ್ದೀನಿ, ಡೊಮೇನ್ ಆ್ಯಂಡ್ ರೇಂಜ್. ಸೊ ಡೊಮೇನ್ ಆಫ್ ದ ಮಾಡ್ಯುಲಸ್ ಫಂಕ್ಷನ್ ಏನಾಗುತ್ತೆ ಅಂದರೆ, ಆಲ್ರೆಡಿ ಕ್ವಶನಲ್ಲಿ ನಾವು ಡೆಫಿನಿಷನಲ್ಲಿ ತೊಗೊಂಡಿದ್ವಿ. ಏನಿದೆ ದ ಫಂಕ್ಷನ್ ಏನಿದೆ ಇಲ್ಲಿ R to R ಇದೆ ಅಂತಂದರೆ ಇದರದ್ದು ಡೊಮೇನ್ ಏನಾಗಬೇಕು R ಆಗಬೇಕು. ಕರೆಕ್ಟಾ. ಓಕೆ. ಇವಾಗ ರೇಂಜ್ ಏನಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ರೇಂಜ್ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಬಂದಿರುವಂಥ ಎಲ್ಲ ಆನ್ಸರ್ಸ್ಗಳು ನೋಡಿ ಪಾಸಿಟಿವ್ ರಿಸಲ್ಟ್ಸ್ಗಳೇ ಬರ್ತಾ ಇದ್ದಾವೆ. y ವ್ಯಾಲ್ಯೂಸ್ ನೋಡಿ, ರೇಂಜ್ ಯಾವಾಗಲೂ y ಅಲ್ಲೇ ರಿಸಲ್ಟ್ ಆಗಿರುತ್ತೆ. ಸೊ ಇಲ್ಲ ಬರುವಂಥ y ವ್ಯಾಲ್ಯೂಸ್ ಎಲ್ಲನೂ ಪಾಸಿಟಿವ್ ಆನ್ಸರ್ಸೇ ಬರ್ತಾ ಇದ್ದಾವೆ. ಅಂತಂದರೆ ನೀವು ರೇಂಜ್ ಏನಾಗಿರುತ್ತೆ ಅಂದರೆ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಆಗಿರುತ್ತೆ, ನಾನ್ ನೆಗೆಟಿವ್ ರಿಯಲ್ ವ್ಯಾಲ್ಯೂಸ್ ಆಗಿರುತ್ತೆ. ಏನಾಗಿರುತ್ತೆ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಅಥವಾ ನೀವು ಇದನ್ನು ಈ ಥರನೂ ಬರಿಬೋದು, ರೇಂಜನ್ನು 0 to ∞ ಅಂತಲೂ ಬರಿಬೋದು. ಓಕೆ. ಇಂಟರ್ವಲ್ನಲ್ಲಿ 0 ಇನ್ಕ್ಲೂಡ್ ಆಗಿದೆ ನೋಡಿ. ಓಕೆ. ಸೊ 0 to ∞ ಅಂತ ಬರಿಬೋದು. ಈ ರೇಂಜ್ ಏನಾಗಿರುತ್ತೆ ಅಂದರೆ 0 ಇಂದ ಹಿಡಿದು ∞. ಇಲ್ಲಿ 1 2 3 ಇಂದ 0 ಇಂದ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಯಾವುದೇ ನೆಗೆಟಿವ್ ಬರೋದಿಲ್ಲ. ಸೊ ಹಾಗಾಗಿ 0 ಇಂದ ∞ ನಂಬರ್ ಇದು ಏನಾಗಿರುತ್ತೆ ನಿಮ್ಮದು ಮಾಡ್ಯುಲಸ್ ಫಂಕ್ಷನ್ ರೇಂಜ್ ಆಗಿರುತ್ತೆ. ಡೊಮೇನ್ ಏನಾಗುತ್ತೆ R ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಮಾಡ್ಯುಲಸ್ ಫಂಕ್ಷನ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಯಿತಾ. ಓಕೆ. ಮಾಡ್ಯುಲಸ್ ಫಂಕ್ಷನಲ್ಲಿ ಇಂಪಾರ್ಟೆಂಟು ಇದ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ನೆಗೆಟಿವ್ ನಂಬರ್ ಬಂದರೆ ಅದು ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಇದು ಗ್ರಾಫ್ ಗೊತ್ತಿರಬೇಕು. ಅದಾದಮೇಲೆ ಡೊಮೇನ್ ರೇಂಜ್ ಗೊತ್ತಿದ್ದರೆ ಮುಗೀತು, ಈಸಿಯಾಗಿ ನೀವು 5 ಮಾರ್ಕ್ಸ್ನ ತೊಗೋಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಫಂಕ್ಷನ್ನ ಡಿಸ್ಕಷನ್ ಮಾಡೋಣ. ಅದು ಯಾವುದಪ್ಪ ಅಂದರೆ ಸಿಗ್ನಮ್ ಫಂಕ್ಷನ್. ಇದು ಭಾಳ ಇಂಪಾರ್ಟೆಂಟ್ ಗ್ರಾಫ್ ಆಗುತ್ತೆ. ಯಾಕಂತಂದರೆ ಪ್ರತಿ ವರ್ಷ 5 ಮಾರ್ಕ್ಸಲ್ಲಿ ಈ ಕ್ವಶನ್ ರಿಪೀಟೆಡ್ ಆಗಿ ಬಂದಿರುವಂಥದ್ದು. ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರುವಂಥ ಕ್ವಶನ್ ಯಾವುದಾದ್ರೂ ಇದೆ ಅಂದರೆ ರಿಲೇಷನಲ್ಲಿ ಅದು ಸಿಗ್ನಮ್ ಫಂಕ್ಷನ್. ಓಕೆ. ಅಷ್ಟೇ ಇದು ಸಿಂಪಲ್ ಆಗೂ ಕೂಡ ಇದೆ. ಇದ್ರದ್ದು ಏನೇನು ಮಾಡಬೇಕಂದ್ರೆ ಫಸ್ಟು ಡೆಫಿನಿಷನ್ ಬರೀಬೇಕು, ಇದ್ರದ್ದು ಗ್ರಾಫ್ ಡ್ರಾ ಮಾಡಬೇಕು, ಡೊಮೇನ್ ರೇಂಜ್ ಇಷ್ಟು ಬರೆದ್ರೆ ಸಾಕು ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ. ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಡೆಫಿನಿಷನ್ ಏನಾಗಿದೆ ಅಂತಂದರೆ ಭಾಳ ಸಿಂಪಲ್ ಇದೆ ಡೆಫಿನಿಷನ್ ಕೂಡ. ದ ಫಂಕ್ಷನ್ ಎಫ್ ಈಸ್ R to R. ಏನು ಹೇಳ್ತಾ ಇದ್ದಾರೆ, ದ ಫಂಕ್ಷನ್ ಎಫ್ ಈಸ್ R to R ಅಂದರೆ 2 ರಿಯಲ್ ನಂಬರ್ಸ್ಗಳಾಗಿದ್ದಾವೆ. ಅದಾದಮೇಲೆ
ಫಂಕ್ಷನ್ ಯಾವ ಥರ ಇದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ 3 ಸ್ಪ್ಲಿಟ್ ರಿಸಲ್ಟ್ಸ್ಗಳಾಗಿದೆ. -1 ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0, 0 if x is equals to 0, then 1 if x is greater than 0. ಏನಾಗಿದೆ ಅಂದರೆ the function f of x is equals to -1 if x is less than 0, okay, and then 0 if x is equals to 0. ಅದಾದಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾರೆ, 1 if x is greater than 0. ಓಕೆ, ಇದ್ರ ಮೀನಿಂಗ್ ಏನಾಗುತ್ತಪ್ಪ ಅಂದರೆ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಂದರೆ ಲೆಸ್ ದ್ಯಾನ್ 0 ಅಂದರೆ ಯಾವ ವ್ಯಾಲ್ಯೂಸ್ ಬರುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ ಸ್ಟೂಡೆಂಟ್. ಓಕೆ, ನೀವು ಯಾವಾಗ ನೆಗೆಟಿವ್ ವ್ಯಾಲ್ಯೂಸ್ ತೊಗೊತೀರಾ ಎಕ್ಸ್ ವ್ಯಾಲ್ಯೂ, ಅವಾಗ y ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು, -1 ಆಗುತ್ತೆ. ಇದು ಫಿಕ್ಸ್ ಕಾನ್ಸ್ಟೆಂಟ್ ರಿಸಲ್ಟ್ ಬರೀತಿದ್ರಲ್ಲ ಅದೇ ಥರನಾಗಿ. ಓಕೆ, ನೀವು ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತೊಗೊಂಡ್ರೆ 0ನೇ ಆಗಿರುತ್ತೆ. ಅದೇ ನೀವು ಪಾಸಿಟಿವ್ ನಂಬರ್ ತೊಗೊಂಡ್ರೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ತೊಗೊಂಡ್ರೆ ಯಾವ ಬರುತ್ತೆ ನೋಡಿ, 1 2 3 ಯಾವುದೇ ಪಾಸಿಟಿವ್ ನಂಬರ್ ತೊಗೊಂಡ್ರೆ ಆಗ 1 ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ಇದಾಗಿದೆ ನಿಮ್ಮದು ಸಿಗ್ನಮ್ ಫಂಕ್ಷನ್. ಇಷ್ಟೇ ಇರೋದು ಸಿಗ್ನಮ್ ಫಂಕ್ಷನ್ ಡೆಫಿನಿಷನ್. ಏನಿದೆ, ದ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0, 0 ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, 1 ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಓಕೆ, ಸೊ ಇದನ್ನು ನಾವು ಟೇಬಲ್ ಕಾಲಮಲ್ಲಿ ಯಾವ ಥರ ನಾವು ಡಿಫೈನ್ ಮಾಡ್ಕೋಬೇಕಂದ್ರೆ ಇದು ಬಹಳ ಸಿಂಪಲ್ ಆಗುತ್ತೆ ನೋಡಿ. ನಾನು ಕೆಲವೊಂದಿಷ್ಟು ರಿಸಲ್ಟ್ಸ್ಗಳನ್ನ ತೊಗೊತಾ ಇದ್ದೀನಿ. ಓಕೆ, ಸೊ ನಾನು ಕೆಲವೊಂದಿಷ್ಟು ರಿಯಲ್ ನಂಬರ್ಸ್ನ ತೊಗೊಂಡಿದ್ದೀನಿ. ಓಕೆ, ಸೊ ಇದನ್ನ ಚೆಕ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಇಫ್ ಎಕ್ಸ್ ಇಸ್ -4 ಇದ್ರೆ ಇದೆ, -4 ಒಂದು ಈ ರಿಸಲ್ಟಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. -4 ಅಂದರೆ ಎಕ್ಸ್ ಇಸ್ ಲೆಸ್ ದ್ಯಾನ್ 0, ನೆಗೆಟಿವ್ ನಂಬರ್. ಆಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಇದು ಫಿಕ್ಸ್ ರಿಸಲ್ಟ್ ಉಳಿದ್ಬಿಡುತ್ತೆ. ಎಫ್ ಆಫ್ ಎಕ್ಸ್ ಏನಾಗಿ ಬಿಡುತ್ತೆ, ಅವಾಗ -1 ಆಗುತ್ತೆ. ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0, ಆನ್ಸರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಅಂತಂದರೆ ಇಲ್ಲೆಲ್ಲ ರಿಸಲ್ಟ್ ಏನಾಗುತ್ತೆ, -3 ಇದ್ದಾಗೂ -1, -2 ಇದ್ದಾಗೂ -1, -1 ಇದ್ದಾಗೂ -1ನೇ ಆನ್ಸರ್ ಆಗಿರುತ್ತೆ. ಇದು ಫಿಕ್ಸ್ ರಿಸಲ್ಟ್ ಇರುತ್ತೆ ಯಾವಾಗ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ತೊಗೊಂಡಾಗ. ಅದೇ ಥರನಾಗಿ 0 ತೊಗೊಂಡ್ರೆ ಏನಿದೆ ನೋಡಿ, 0 ಇದ್ದಾಗ 0 ಇದೆ. ಸೊ ಇಲ್ಲಿ ಆನ್ಸರ್ 0 ಬಂತು. ಅದಾದಮೇಲೆ ನೆಕ್ಸ್ಟು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತಂದರೆ 0ಕ್ಕಿಂತ ದೊಡ್ಡ ನಂಬರ್ ಯಾವುದಿದೆ, 1 2 3 ಯಾವುದೇ ನಂಬರ್ ಪಾಸಿಟಿವ್ ನಂಬರ್ ತೊಗೊಳ್ಳಿ, ಆಗ ಆನ್ಸರ್ ಏನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು, 1 1 1. 4 ತೊಗೊಳ್ಳಿ, 5 ತೊಗೊಳ್ಳಿ, 99 ತೊಗೊಳ್ಳಿ, 100 ತೊಗೊಳ್ಳಿ, ಅವಾಗೆಲ್ಲ ಆನ್ಸರ್ ಏನಾಗುತ್ತೆ, 1 ಅನ್ನೋದು ಫಿಕ್ಸ್ ಆಗುತ್ತೆ. ಪಾಸಿಟಿವ್ ನಂಬರ್ ಇದ್ದಾಗ, ನೆಗೆಟಿವ್ ನಂಬರ್ ಇದ್ದಾಗ -1, 0 ಇದ್ದಾಗ 0. ಇಷ್ಟೇ ಇರೋದು ರಿಸಲ್ಟು. ಸೊ ಇದ್ರದ್ದು ನಾವು ಗ್ರಾಫ್ ಹಾಕಿ ಡೊಮೈನ್ ರೇಂಜ್ ಬರೆದ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಇದೆನಾ ಡೆಫಿನಿಷನ್ನು. ಓಕೆ, ಸೊ ನಾನು ಇವಾಗ ಗ್ರಾಫ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ನ ಕನ್ಸಿಡರ್ ಮಾಡೀನಿ ಗ್ರಾಫಲ್ಲಿ. ಸೊ ಇವಾಗ ನೀವು ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿ. ನಾನಿಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಾದ ಎಕ್ಸಾಂಪಲ್ನ ತೊಗೋಬೋದು. ಯಾಕಂದರೆ ಇಲ್ಲಿ ಫಂಕ್ಷನ್ ಏನಾಗಿದೆ, ರಿಯಲ್ ನಂಬರ್ ಆಗಿದೆ. ಯಾವ್ದು ಬೇಕಾದ ರಿಯಲ್ ನಂಬರ್ ತೊಗೋಬೋದು. ಸೊ ಈಸಿಯಾಗಿ ಬರಬೇಕಂದ್ರೆ ಇದೇ ಗ್ರಾಫ್ನ ಈ ಥರ ವ್ಯಾಲ್ಯೂಸ್ನ ತೊಗೊಂಡ್ರೆ ಸಾಕಾಗುತ್ತೆ. ಏನಿದೆ ನೋಡಿ, -1 4 ತೊಗೊಂಡಾಗ -1 ಬಂದಿದೆ. ಎಕ್ಸ್ ವ್ಯಾಲ್ಯೂ -4 ಇದ್ದಾಗ ವೈ ವ್ಯಾಲ್ಯೂ -1 ಇದೆ. ಸೊ ವೈ ವ್ಯಾಲ್ಯೂ -1 ಇದೆ. -3 ಇದ್ದಾಗೂ -1. ನೆಗೆಟಿವ್ ಯಾವುದೇ ವ್ಯಾಲ್ಯೂ ತೊಗೊತಾ ಹೋಗಿ ಆನ್ಸರ್ ಏನಾಗುತ್ತೆ, -1ನೇ ಬರ್ತಾ ಹೋಗುತ್ತೆ. ಕರೆಕ್ಟಾ? ಸಪೋಸ್ ನೀವು -0.4 ತೊಗೊಂಡ್ರೆ ಇದ್ರ ಆನ್ಸರ್ ಕೂಡ ಏನಾಗುತ್ತೆ ನೋಡಿ, ದ ಫಂಕ್ಷನ್ ಎಫ್ ಆಫ್ -1.4 ಇದ್ರ ಆನ್ಸರ್ -1ನೇ ಆಗುತ್ತೆ. ಎಫ್ ಆಫ್ -0.4 ಆನ್ಸರ್ ಕೂಡ ಏನಾಗುತ್ತೆ, -1ನೇ ಆಗುತ್ತೆ. ಅಂದರೆ ಯಾವುದೇ ನೆಗೆಟಿವ್ ರಿಸಲ್ಟ್ಸ್ ತೊಗೊಳ್ಳಿ ಅದು ಆನ್ಸರ್ ಏನಿರುತ್ತೆ, -1 ಇರುತ್ತೆ. ಸೊ ಹಾಗಾಗಿ ಗ್ರಾಫ್ ಏನಾಯ್ತು, ಇವಾಗ ಇಲ್ಲಿಂದ ಒಂದು ಕಂಪ್ಲೀಟ್ ಸ್ಟ್ರೇಟ್ ಲೈನ್ ಆಯಿತು. ಓಕೆ, ಸಪೋಸ್ ನೀವು 0 ತೊಗೊಂಡ್ರೆ ಏನಾಗ್ತಾ ಇದೆ, 0 ಬರ್ತಾ ಇದೆ ಅಂತಂದರೆ ನಾವು ಏನು ಮಾಡ್ಕೋಬೇಕು, ಈ ರಿಸಲ್ಟಲ್ಲಿ ನೀವು ಗ್ಯಾಪ್ ಪ್ಲೇಸ್ನ ಬಿಡಬೇಕಾಗತ್ತೆ. ಯಾಕಂತಂದರೆ ಇದು ಗ್ಯಾಪ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗ್ಯಾಪ್ ಪ್ಲೇಸ್ ಬಿಡಬೇಕು, ನೀವು ನೆಗೆಟಿವ್ ಯಾವುದೇ ರಿಸಲ್ಟ್ ತೊಗೊಳ್ಳಿ ಆನ್ಸರ್ ಏನು ಬರ್ತಾ ಇದೆ, -1 ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ನಾನು ಇದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ಲ ಪಾಯಿಂಟ್ಸ್ಗಳನ್ನು. ಓಕೆ, ಸೊ ಈ ಥರ ಆಗುತ್ತೆ ನಿಮ್ಮದು ರಿಸಲ್ಟ್ಸ್ಗಳು. ಯಾವುದೇ ನೆಗೆಟಿವ್ ವ್ಯಾಲ್ಯೂಸ್ ತೊಗೊಳ್ಳಿ ಆನ್ಸರ್ -1 ಬರುತ್ತೆ. ಬಟ್ 0 ತೊಗೊಂಡಾಗ ಆನ್ಸರ್ 0 ಬರುತ್ತೆ. ಅಂದರೆ ಆ ಪಾಯಿಂಟ್ ಎಕ್ಸಾಕ್ಟ್ಲಿ ಒರಿಜಿನಲ್ಲೇ ಆಯಿತು. ಸೊ ಹಾಗಾಗಿ ಇಲ್ಲಿ ನೀವು ಗ್ಯಾಪ್ ಪ್ಲೇಸ್ನ ತೊಗೊಳ್ಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ 0 ತೊಗೊಂಡ್ರೆ ಆನ್ಸರ್ 0 ಇದೆ, ಹಾಗಾಗಿ ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ರಿಸಲ್ಟ್ ಏನಿದೆ, 1 ತೊಗೊಂಡಾಗ 1 ಬರುತ್ತೆ, 1 ತೊಗೊಂಡಾಗ 1 ಇಲ್ಲಿ ಬರುತ್ತೆ ರಿಸಲ್ಟು. ಸೊ ಅಂದರೆ ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಆಗುತ್ತೆ. ಅಂತಂದರೆ ನಿಮ್ಮ ರಿಸಲ್ಟ್ ಏನಾಯ್ತು, ಇವಾಗ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ಸ್ ಬರ್ತಾ ಇದೆ. ಓಕೆ, ಈ ಥರ ಇದರ ರಿಸಲ್ಟ್ಗಳು ಪಾಸಿಟಿವ್ ಇದ್ದಾಗ ಎಲ್ಲ ರಿಸಲ್ಟ್ 1 1 ಬರುತ್ತೆ. ಇದು ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, 0 ತೊಗೊಂಡಾಗ 0 ಇದೆ, ಹಾಗಾಗಿ ನಾನು ಇಲ್ಲಿ ಗ್ಯಾಪ್ ಪ್ಲೇಸ್ನ ಕೊಟ್ಟಿದ್ದೀನಿ. ಓಕೆ, ಸೊ ಇದು ಗ್ಯಾಪ್ ಪ್ಲೇಸ್ ಕೊಡೋದೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ರಾಂಗ್ ಮಾಡ್ತಾರೆ. ಅಲ್ಲಿ ಗ್ಯಾಪ್ ಪ್ಲೇಸ್ ಕೊಡದೆ ಗ್ರಾಫಿಗಿರೋ 2 ಮಾರ್ಕ್ಸ್ನ ಅವರು ಕಳ್ಕೊತಾರೆ.
ಓಕೆ, ನೀವು ಗ್ರಾಫ್ನ ಮಾರ್ಕ್ಸ್ ಕಂಪ್ಲೀಟಾಗಿ ಬರಬೇಕಾಗಿದ್ದರೆ ಇಲ್ಲಿ ಕಂಪಲ್ಸರಿ ಗ್ಯಾಪ್ನ ಕೊಡಬೇಕಾಗತ್ತೆ. ಯಾಕಂತಂದರೆ 0 ತೊಗೊಂಡಾಗ ಆನ್ಸರ್ 0 ಇರುತ್ತೆ. ನೀವು ಅದನ್ನೇ 0 ನಿಯರ್ ವ್ಯಾಲ್ಯೂ ಯಾವುದಾಗುತ್ತೆ ಇಲ್ಲಿ ನೀವು ತೊಗೊಂಡ್ರೆ ಈ ಪಾಯಿಂಟು -0.0009 ಇದು ಇದ್ದಾಗೂ ಏನಾಗುತ್ತೆ ಆನ್ಸರ್ ನೋಡಿ, ಇದ್ರದ್ದು ಎಫ್ ಆಫ್ ರಿಸಲ್ಟನ್ನು ನೀವು ಫೈಂಡ್ ಮಾಡಿದ್ರೆ ಇದು ಆನ್ಸರ್ -1 ಬರುತ್ತೆ. ಯಾಕಂದರೆ ಇದು ನೆಗೆಟಿವ್ ರಿಸಲ್ಟ್ ಇದೆ, ನೆಗೆಟಿವ್ ರಿಸಲ್ಟ್ ಆಗೋದು -1. ಇದೇ ರಿಸಲ್ಟ್ ನೀವು 0 ಹಾಕೊಂಡ್ಬಿಟ್ರೆ ಅವಾಗ ಆನ್ಸರ್ ಚೇಂಜ್ ಆಗಿಬಿಡುತ್ತೆ, 0 ಬರುತ್ತೆ. ಸೊ ಹಾಗಾಗಿ ಅದ್ರ ಸಲುವಾಗಿ ಇದು ಎಲ್ಲಿ ತನಕ ನಿಯರ್ ವ್ಯಾಲ್ಯೂ ಇರುತ್ತೆ, ಬಟ್ 0 ಬಂದಾಗ ಮತ್ತೆ ಮೇಲ್ಗಡೆ ಹೋಗಿಬಿಡುತ್ತೆ. ಓಕೆ, ಇದನ್ನೇ ರಿಸಲ್ಟ್ ನೀವು ಈ ಥರ ತೊಗೊಂಡು ಏನಾಗುತ್ತೆ ನೋಡಿ, 0.0001 ತೊಗೊಂಡ್ರು ಇದ್ರ ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ಕರೆಕ್ಟಾ? ಇದೇ 0 ತೊಗೊಂಡ್ರೆ ಆಗ ಆನ್ಸರ್ 0 ಇರುತ್ತೆ. ಸೊ ಇದು ಡಿಫ್ರೆನ್ಸ್ ಇದೆ ಪಾಸಿಟಿವಲ್ಲಿ ಕೂಡ. ಸೊ ಇಲ್ಲಿ ತನಕ ಇದು ಕಂಟಿನ್ಯೂಸ್ ಇರುತ್ತೆ, ಆದರೆ 0 ಬಂದಾಗ ಮಾತ್ರ ಇದು ಗ್ಯಾಪ್ ಇರಬೇಕು, ಅದು 1 ಆಗೋದಿಲ್ಲ. 0 ಇದ್ದಾಗ 0 ಮಾತ್ರ ಇರುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯಿತು ಫ್ರೆಂಡ್? ಇದೇ ಥರನಾಗಿ ನೀವು ಗ್ರಾಫ್ನ ಡ್ರಾ ಮಾಡಿದ್ದೆ ಆದರೆ ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸ್ ಬರುತ್ತೆ. ಇದು ಗ್ರಾಫ್ ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇಲ್ಲಿ ಏನು ಮಾಡ್ಕೊಳ್ಳಿ, ಇವೆಲ್ಲ ಪಾಯಿಂಟ್ಸ್ಗಳನ್ನ ಬರ್ಕೊಂಬಿಡಿ. 2-3 ಪಾಯಿಂಟ್ಸ್ ಬರೆದ್ರೆ ಸಾಕು. ಇದು ಪಾಯಿಂಟ್ ಏನಾಗುತ್ತೆ ನೋಡಿ, -3 ಇದ್ದಾಗ -1 ಇದೆ, ಇದು -2 ಇದ್ದಾಗ -1 ಇದೆ. ಅದೇ ಥರನಾಗಿ ಇಲ್ಲಿ 0 ಇದ್ದಾಗ 0 ಬರ್ಕೊಳ್ಳಿ, 0,0. ಇದು 1 ಇದ್ದಾಗ 1, 2 ಇದ್ದಾಗೂ 1, 3 ಇದ್ದಾಗೂ 1 ಇದೆ. ಕರೆಕ್ಟಾ? 3-4 ಪಾಯಿಂಟ್ಸ್ನ ಡಿನೋಟ್ ಮಾಡಿದರೆ ಸಾಕಾಗುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಫ್ರೆಂಡ್ಸ್? ಸೊ ಇನ್ನು ಏನು ಮಾಡಬೇಕು, ನೆಕ್ಸ್ಟ್ ಇಂಪಾರ್ಟೆಂಟು ಡೊಮೈನ್ ರೇಂಜ್. ಓಕೆ, ಸೊ ಡೊಮೈನ್ ರೇಂಜ್ ಅಂತ ಬರೆದ್ರೆ ನಿಮ್ಮದು 5 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ ನೋಡಿ. ಸೊ ಡೊಮೈನ್ ಆಫ್ ದ ಫಂಕ್ಷನ್ ಏನಾಗಿದೆ ಇಲ್ಲಿ ಡೊಮೈನ್ ಆಲ್ರೆಡಿ ನಾವು ಫಂಕ್ಷನಲ್ಲಿ ಡೆಫಿನಿಷನಲ್ಲಿ ಡಿಫೈನ್ ಮಾಡಿದ್ವಿ. ರಿಯಲ್ ನಂಬರ್ಸ್ ನಾವು ಇಲ್ಲಿ ತೊಗೊತಾ ಇರೋದು ಎಲ್ಲ ರಿಯಲ್ ನಂಬರ್ಸೇ ಆಗಿದೆ. ಸೊ ಹಾಗಾಗಿ ಇದು ಸಿಂಪಲ್ ರಿಯಲ್ ನಂಬರೇ ಆಗಿರುತ್ತೆ. ಒಂದು ಅಬ್ಸರ್ವ್ ಮಾಡಿ, ಕಾಮನ್ ಆಗಿ ಎಲ್ಲ ಫಂಕ್ಷನಲ್ಲಿ ಡೊಮೈನ್ ಯಾವಾಗಲೂ ರಿಯಲ್ ನಂಬರೇ ಆಗಿದೆ. ಓಕೆ, ಸೊ ಡೊಮೈನ್ ಏನಾಯ್ತು ಇದರಲ್ಲಿ ರಿಯಲ್ ನಂಬರ್ ಆಯಿತು. ಇನ್ನು ರೇಂಜ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ರೇಂಜ್ ಆನ್ಸರ್ ಏನಾಗ್ತಾ ಇದೆ, ಬರುವಂಥ y ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ, ಬರಬೇಕು ಒಂದು -1 ಬರುತ್ತೆ, ಇಲ್ಲಾಂದರೆ 0 ಬರುತ್ತೆ, ಇಲ್ಲಾಂದರೆ 1 ಬರುತ್ತೆ. ಈ 3 ನಂಬರ್ ಬಿಟ್ಟು ಬೇರೆ ಯಾವುದಾದ್ರೂ ನಂಬರ್ ಬರ್ತಾ ಇದೆಯಾ? ಇಲ್ಲ. ಸೊ ಗ್ರಾಫಲ್ಲಿನೂ ಅದೇ ರಿಸಲ್ಟ್ ತೋರಿಸ್ತಾ ಇದೆ. ಸೊ ಹಾಗಾಗಿ ರೇಂಜ್ ಏನಾಗುತ್ತಪ್ಪ ಅಂದರೆ ಈ ಬಂದಿರುವಂಥ ರಿಸಲ್ಟ್ಸ್ಗಳೇ ಆಗಿರುತ್ತೆ. -1, 0, 1 ಈ 3 ನಂಬರ್ ಬಿಟ್ಟರೆ ಬೇರೆ ಯಾವುದೂ ಆನ್ಸರ್ ಬರ್ತಾ ಇಲ್ಲ ಇನ್ನು ಯಾವುದರಲ್ಲಿ ಸಿಗ್ನಮ್ ಫಂಕ್ಷನಲ್ಲಿ. ಸೊ ಹಾಗಾಗಿ ಇದ್ರದ್ದು ರೇಂಜ್ ಏನಾಗಿರುತ್ತೆ, -1, 0, 1 ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಏನೇನು ಮಾಡಿದೆ ಇದರಲ್ಲಿ ಇಂಪಾರ್ಟೆಂಟ್, ಎಷ್ಟು ಸಿಂಪಲ್ ಆಗಿದೆ, ಇದನ್ನು 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಫಸ್ಟಿಗೆ ನೀವು ಡೆಫಿನಿಷನ್ನ ಕರೆಕ್ಟಾಗಿ ಬರೀಬೋದು. ಡೆಫಿನಿಷನಲ್ಲಿ ಏನೂ ಇಲ್ಲ. ದ ಫಂಕ್ಷನ್ ಎಫ್ ಇಸ್ R to R, ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0, 0 ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, 1 ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಗ್ರಾಫಲ್ಲಿ ಇಂಪಾರ್ಟೆಂಟಾಗಿ ನೆನಪಿಡಬೇಕಾಗಿರುವಂಥ ಪಾಯಿಂಟ್ ಇದು ಗ್ಯಾಪ್ ಪ್ಲೇಸ್. ಉಳಿದಿದ್ದನ್ನು ಈಸಿಯಾಗಿ ನೀವು ಡ್ರಾ ಮಾಡ್ತೀರಾ. ಇಲ್ಲಿ ಗ್ಯಾಪ್ ಪ್ಲೇಸ್ ನೀವು ಕೊಟ್ಟಿಲ್ಲ ಅಂದರೆ ನೀವು ಮಾರ್ಕ್ಸ್ ಕಳ್ಕೊತೀರಾ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಆಮೇಲೆ ಡೊಮೈನ್ ರೇಂಜ್ ಅಂತೂ ಭಾಳ ಸಿಂಪಲ್ ಇದೆ. ಡೊಮೈನ್ ಅಂತೂ R ಇದೆ. ರೇಂಜ್ ಅಂದರೆ ಆನ್ಸರ್ ಏನು ಬರ್ತಾ ಇದೆ ನೋಡಿ, -1, 0, 1 ಇದಾಗಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ನಮ್ ಫಂಕ್ಷನ್ ಬಗ್ಗೆ. ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಫಂಕ್ಷನ್ನ ಡಿಸ್ಕಷನ್ ಮಾಡೋಣ. ನೋಡಿ ಏನಿದೆ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಅದರ ಹೆಸರೇ ಹೇಳ್ತಾ ಇದೆ ಇಲ್ಲಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಹೇಳಿ. ಓಕೆ, ಸೊ ಇದು ಯಾವ ಥರ ಡಿಫೈನ್ ಆಗಿದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಏನಿದೆ ನೋಡಿ ಫಂಕ್ಷನು, ದ ಫಂಕ್ಷನ್ ಎಫ್ ಈಸ್ R to R. ಇಲ್ಲಿನೂ R to R ಇದೆ. ಅದಾದಮೇಲೆ ಡಿಫೈನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಗ್ರೇಟೆಸ್ಟ್ ಇಂಟೀಜರ್. ಅದು ಸಿಂಬಾಲ್ ಇದೆಯಲ್ಲ, ಇದಕ್ಕೆ ನಾವು ಏನಂತ ಕೊಡ್ತಾ ಇದ್ದೀವಿ ಅಂದರೆ ಗ್ರೇಟೆಸ್ಟ್ ಇಂಟೀಜರ್. ಗ್ರೇಟೆಸ್ಟ್ ಇಂಟೀಜರ್ ಅಂತಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋದು. ಇಂಟೀಜರ್ದು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂನ ಫೈಂಡ್ ಮಾಡೋದೇ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಯಾವ ಥರ ಡಿಫೈನ್ ಮಾಡ್ತಾ ಇದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಥರ ಇದೆ. ಇದು ಮಾಡ್ ಆಗಿರೋದಿಲ್ಲ, ಇದು ಗ್ರೇಟೆಸ್ಟ್ ಇಂಟೀಜರ್ ಅಂತಲೇ ಬರೀಬೇಕು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಹಾಕಿ. ಓಕೆ, ಸೊ ಇದು ನಿಮ್ಮದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಗಿದೆ. ಸೊ ಇದು ಯಾವ ಥರ ಆಪರೇಟ್ ಮಾಡುತ್ತೆ, ಇದರಲ್ಲಿ ನಾವು ವ್ಯಾಲ್ಯೂಸ್ ಹಾಕಿದರೆ ಏನೇನಾಗುತ್ತೆ ಅನ್ನೋದನ್ನು ನಾನು ಒಂದೊಂದಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಭಾಳ ಸ್ಟೂಡೆಂಟ್ಸ್ಗೆ ಇದೇ ಕನ್ಫ್ಯೂಷನ್ ಆಗಿರುತ್ತೆ. ಇದು ಯಾವ ಥರ ಆಪರೇಟ್ ಮಾಡ್ತಾ ಇದೆ, ಯಾವ ಥರ ವ್ಯಾಲ್ಯೂಸ್ ಹಾಕಿದಾಗ ಏನು ಆನ್ಸರ್ ಬರ್ತಾ ಇದೆ ಅನ್ನೋದನ್ನು ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಕ್ಲಿಯರಾಗಿ ಎಲ್ಲನೂ ಆನ್ಸರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಓಕೆ, ನಾನಿಲ್ಲಿ ಕೆಲವೊಂದಿಷ್ಟು ವ್ಯಾಲ್ಯೂಸನ್ನು ತೊಗೊತಾ ಇದ್ದೀನಿ. ಸೊ ವ್ಯಾಲ್ಯೂಸ್ ತೊಗೊಂಡು ನಾವು ಡಿಫೈನ್ ಮಾಡಲಿಕ್ಕೆ ಬರುತ್ತೆ. ಸೊ ರಿಯಲ್ ನಂಬರ್ ಯೂಶ್ವಲಿ ಯಾವ ಥರ ನಂಬರ್ಸ್ ಇರುತ್ತೆ, ಪಾಸಿಟಿವ್ ನಂಬರ್ ಇರುತ್ತೆ, ನೆಗೆಟಿವ್ ನಂಬರ್ ಇರುತ್ತೆ, ಅಲ್ಲಿ ಪಾಯಿಂಟ್ ವೈಸು ನೀವು ತೊಗೊಳ್ಬೋದು, ಇಲ್ಲಾಂದರೆ ಸೊ ಎಲ್ಲ ಥರ ನಂಬರ್ಸ್ಗಳು ಏನಾಗಿರುತ್ತೆ ರಿಯಲ್ ನಂಬರ್ಸಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ನಾನು ಇವಾಗ ಕೆಲವೊಂದಿಷ್ಟು ಸಪ್ರೇಟ್ ಮಾಡಿದ್ದೀನಿ. ಯಾಕಂದರೆ ಗ್ರೇಟೆಸ್ಟ್ ಇಂಟೀಜರ್ ಪಾಸಿಟಿವಲ್ಲಿ ಒಂಥರ ಆಪ್ರೇಟ್ ಆಗುತ್ತೆ ಮತ್ತು ನೆಗೆಟಿವಲ್ಲಿ ಮತ್ತೆ ಡಿಫ್ರೆಂಟ್ ಆಪ್ರೇಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಎರಡೂ ಕ್ಲಿಯರ್ ಆಗಲಿ ಅಂತ ಈ ಫಸ್ಟು ಪಾಸಿಟಿವ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಅದಾದಮೇಲೆ ನೆಗೆಟಿವ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಆಲ್ ಆಫ್ ಇದನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೊದಲಿಗೆ ಪಾಸಿಟಿವ್ ರಿಸಲ್ಟಲ್ಲಿ ಏನೇನು ಡಿಸ್ಕಷನ್ ಏನೇನಾಗುತ್ತೆ, ಏನೇನು ವೇರಿಯೇಷನ್ ಆಗುತ್ತೆ ಅಂತ ನೋಡಿ. ಏನು ವ್ಯಾಲ್ಯೂಸ್ ಬರುತ್ತೆ ಗ್ರೇಟೆಸ್ಟ್ ಇಂಟೀಜರ್ ಅಂದರೆ ಇಲ್ಲಿಂದ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ 0.5 ತೊಗೊಂಡಿದ್ದಾರೆ. ಅಂದರೆ ಇದೇನಾಗುತ್ತೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0.5. ಸೊ ಇದರ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ 0 ಆಗುತ್ತೆ. ಓಕೆ, ಸೊ ಪಾಸಿಟಿವ್ ಇದ್ದಾಗ 0.5 ಗ್ರೇಟೆಸ್ಟ್ ಇಂಟೀಜರ್ ಏನಾಗುತ್ತೆ ಅಂದರೆ 0ನೇ ಆಗುತ್ತೆ. ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂ ಬರಬೇಕು. ಲೆಸ್ ದೆನ್ ಅಂದರೆ 0.5 ಲೆಸ್ ಅಂದರೆ 0. ಸೊ 0 ಇಸ್ ದ ಆನ್ಸರ್. ಇದನ್ನು 0.7 ತೊಗೊಂಡಾಗೂ ಕೂಡ ಆನ್ಸರ್ 0ನೇ ಆಗಿರುತ್ತೆ.
ಓಕೆ 0.7 ತೊಗೊಂಡಾಗೂ ಕೂಡ ಆನ್ಸರ್ 0ನೇ ಆಗುತ್ತೆ ಫ್ರೆಂಡ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅದೇ ಥರನಾಗಿ ಇಲ್ಲಿ ಕೂಡ 0.9 ಇದ್ದಾಗೂ ಕೂಡ ಆನ್ಸರ್ ಏನಾಗುತ್ತೆ 0ನೇ ಆಗುತ್ತೆ. 0.99 ಏನೇ ತೊಗೊಳ್ಳಿ, 0 ಪಾಯಿಂಟ್ ಆಫ್ಟರ್ ಏನೇ ಇದ್ದರೂ ಅದು ಆನ್ಸರ್ 0ನೇ ಬರಬೇಕು. ಪಾಯಿಂಟಿಂದ ಇಲ್ಲಿ ಯಾವ್ದು ನಂಬರ್ ಇರುತ್ತಿಲ್ಲ ಅದೇ ಆನ್ಸರ್ ಬರುತ್ತೆ. ಸಪೋಸ್ ನೀವು ಇದು ಕಂಪ್ಲೀಟ್ ಇಂಟೀಜರ್ ತೊಗೊಂಡ್ರಿ, ಇದು ಇಂಟೀಜರ್ ಇದೆನಾ, ಸೊ ಇಂಟೀಜರ್ ತೊಗೊಂಡಾಗ ಆನ್ಸರ್ಸ್ ಏನಾಗುತ್ತೆ ಸೇಮ್ ರಿಸಲ್ಟೇ ಇದ್ದಿರುತ್ತೆ. 1 ತೊಗೊಂಡ್ರೆ 1 ಇರುತ್ತೆ, 2 ತೊಗೊಂಡ್ರೆ 2, 3 ತೊಗೊಂಡ್ರೆ 3, 0 ತೊಗೊಂಡ್ರೆ 0. ಓಕೆ, ಇವೆಲ್ಲ ಇಂಟೀಜರ್ ವ್ಯಾಲ್ಯೂ ತೊಗೊಂಡ್ರೆ ಅದೇ ಸೇಮ್ ಆನ್ಸರ್ ಬರುತ್ತೆ. ಅದನ್ನೇ ನೀವು 1.6 ತೊಗೊಂಡ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 1.6 ಆನ್ಸರ್ ಏನಾಗುತ್ತಪ್ಪ ಅಂದರೆ ಇದು 1 ಆಗುತ್ತೆ. ಯಾಕಂದರೆ 1 ಪಾಯಿಂಟ್ ಬಂದು ಏನೇ ಬಂದ್ರಿ ನಂಬರು ಅದು ಇಲ್ಲಿದೆಯಲ್ಲ ಇದೇ ನಂಬರೇ ಆನ್ಸರ್ ಆಗಿರುತ್ತೆ. ಇಲ್ಲಿ 0.9 ಇತ್ತು ಆದರೂ ನೀವೇನು ಬರೆದ್ರಿ 0ನೇ ಆನ್ಸರ್ ಬರೆದಿದ್ದೀರಾ. ಓಕೆ, ಇದು ಪಾಸಿಟಿವಲ್ಲಿ ಈ ಥರ ಆಪ್ರೇಟ್ ಆಗುತ್ತೆ ಫ್ರೆಂಡ್ಸ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಓಕೆ, ಸೊ ನೆಕ್ಸ್ಟ್ ಒನ್ ಆನ್ಸರ್ ಹೇಳಿ. ಇವಾಗ 2 ತೊಗೊಂಡಿದ್ದೀನಿ, ಮತ್ತು 2 ತೊಗೊಂಡಾಗ 2ನೇ ಇರುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಹೇಳ್ತಾ ಇದ್ದೆ ನಾನು. ಈಕ್ವಲ್ಸ್ ಟು ವ್ಯಾಲ್ಯೂ ಬಂದಾಗ ಈಕ್ವಲ್ ಆನ್ಸರೇ ಇರುತ್ತೆ. 2 ಇದ್ದಾಗ 2ನೇ ಇರುತ್ತೆ, 1 ಇದ್ದಾಗ 1ನೇ ಇರುತ್ತೆ. ಬಟ್ 2.5 ಅಂತಂದರೆ ಆನ್ಸರ್ ಏನಾಗುತ್ತೆ, ಇಲ್ಲಿ ಕೂಡ 2ನೇ ಬರುತ್ತೆ. 0.5 ಇಲ್ಲಿ ಯಾವ ನಂಬರ್ ಇರುತ್ತೆ ನೋಡಿ, ಪಾಯಿಂಟ್ ಈ ಸೈಡು ಅದೇ ನಂಬರ್ ಇಲ್ಲಿ ಬಂದಿರುತ್ತೆ. 2.9 ಆದರೂ ಆನ್ಸರ್ ಏನಿರುತ್ತೆ 2ನೇ ಇರುತ್ತೆ. ಓಕೆ, ಇದು ಪಾಸಿಟಿವ್ ಕ್ಲಿಯರ್ ಆಯ್ತು ಫ್ರೆಂಡ್ಸ್. ಸಪೋಸ್ 9.3 ಆಗಿದ್ರೆ ಅದರ ರಿಸಲ್ಟ್ ಏನಾಗಿರುತ್ತೆ 9 ಆಗಿರುತ್ತೆ. 9.9 ಆಗಿದ್ರು ಅದರ ಆನ್ಸರ್ 9 ಆಗಿರುತ್ತೆ. ನೀವು ಯಾವಾಗ 10 ತೊಗೊತೀರಾ 10 ಆನ್ಸರ್ ಬರುತ್ತೆ. 10.1 ಬಂದರೆ ಅದರ ಆನ್ಸರ್ ಕೂಡ 10ನೇ ಆಗಿರುತ್ತೆ. 10.9 ತೊಗೊಂಡ್ರೆ ಕೂಡ 10 ಆಗಿರುತ್ತೆ. ಇದಾಗಿದೆ ನಿಮ್ಮದು ಪಾಸಿಟಿವ್ ಸೆಷನ್ ರಿಸಲ್ಟು. ಇನ್ನು ನೆಗೆಟಿವ್ ಸೆಷನ್ ಬಗ್ಗೆ ಬಂದರೆ ಇಲ್ಲಿ ಸ್ವಲ್ಪ ಮತ್ತೆ ಡಿಫ್ರೆಂಟ್ ರಿಸಲ್ಟ್ ಆಗುತ್ತೆ. ಯಾಕಂದರೆ ನೆಗೆಟಿವ್ ಅಲ್ಲಿ -10 ಮತ್ತು -9 ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಇದರಲ್ಲಿ ಯಾವುದು ಲಾರ್ಜರ್ ನಂಬರ್ ಅಂದರೆ -9 ಈಸ್ ಆರ್ ಲಾರ್ಜರ್. ಇಲ್ಲಿ ಯಾವುದು ಕಡಿಮೆ ಆಗಿರುತ್ತೆ ಅದೇ ನಿಮ್ಮದು ದೊಡ್ಡ ನಂಬರ್ ಆಗಿರುತ್ತೆ. ಕರೆಕ್ಟ್, ಯಾಕಂದರೆ ಇದು ನೆಗೆಟಿವ್ ಸೆಷನಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ನೋಡಿ, ಸೇಮ್ ವ್ಯಾಲ್ಯೂಸೇ ತೊಗೊಂಡಿದ್ದೀನಿ, ಅದರಲ್ಲಿ ನೆಗೆಟಿವ್ ರಿಸಲ್ಟ್ ಹಾಕೊಂಡಿದ್ದೀನಿ. ಸೊ -0.5 ತೊಗೊಂಡಾಗ ಇದರದ್ದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ -1 ಆಗುತ್ತೆ. ಓಕೆ, ಇದು ನೆಕ್ಸ್ಟ್ ನಂಬರ್ನ ತೊಗೊಳ್ಬೇಕಾಗತ್ತೆ ಇಲ್ಲಿ. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನೆಗೆಟಿವ್ ಅಲ್ಲಿ ನೆಕ್ಸ್ಟ್ ನಂಬರ್ ಬರುತ್ತೆ -0.5 ಅಂದರೆ 0 ಆದಮೇಲೆ ನೆಕ್ಸ್ಟ್ ಬರೋದು ಯಾವುದು ಆನ್ಸರ್ -1. ಸೊ ಹಾಗಾಗಿ ಇದು -1 ಆಗಿರುತ್ತೆ. ಅದೇ ನೀವು ನೆಕ್ಸ್ಟ್ ರಿಸಲ್ಟ್ ಇದನ್ನು ತಗೊಳ್ಳಿ, ಇದ್ರೂ ಕೂಡ ಆನ್ಸರ್ ಏನಾಗಿರುತ್ತೆ -1ನೇ ಆಗಿರುತ್ತೆ. ಅದಾದಮೇಲೆ ಇದರ ರಿಸಲ್ಟ್ ಕೂಡ -1ನೇ ಆಗಿರುತ್ತೆ. ಇದು ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. -1 ಇತ್ತಂದರೆ ಇದು -1 ಅದು ಏನಾಯಿತು ಮತ್ತೆ ಇವಾಗ ಇಂಟೀಜರ್ ಆಯಿತು. -1 ಬಂದರೆ -1ನೇ ಬರೀಬೇಕು. ಕಂಪ್ಲೀಟ್ ಇಂಟೀಜರ್ ವ್ಯಾಲ್ಯೂ ಬಂದರೆ ಆನ್ಸರ್ -1ನೇ ಬರೀಬೇಕು. -2 ಇದ್ದರೆ -2, -5 ಇದ್ದರೆ -5, -1 ಇದ್ದರೆ -1ನೇ ಆನ್ಸರ್ ಆಗುತ್ತೆ. ಅದೇ ನೀವು ನೆಕ್ಸ್ಟ್ ನೋಡಿ -1.6 ಬಂತು. -1.6 ಅಂದರೆ ಇದ್ರದ್ದು ನೆಕ್ಸ್ಟ್ ರಿಸಲ್ಟ್ ಏನಾಗುತ್ತೆ ಅದನ್ನು ನಾವಿಲ್ಲಿ ಫಿಲಪ್ ಮಾಡಬೇಕಾಗತ್ತೆ. -2 ಆಗುತ್ತೆ. ಲೆಸ್ಸರ್ ವ್ಯಾಲ್ಯೂ -1.6 ಮತ್ತು 2 ಅಲ್ಲಿ ಲೆಸ್ಸರ್ ವ್ಯಾಲ್ಯೂ ಯಾವುದಿದೆಯಪ್ಪ ಅಂತಂದರೆ -2 ಈಸ್ ಅ ಲೆಸ್ಸರ್ ಕಂಪೇರ್ ಟು -1.6. ಸೊ ಹಾಗಾಗಿ ಗ್ರೇಟೆಸ್ಟ್ ಇಂಟೀಜರ್ ಅಂದರೆ ನಾವು ಏನು ಬರೆದಿದ್ದೀವಿ ಸ್ಟಾರ್ಟಿಂಗಲ್ಲಿ ಲೆಸ್ ದ್ಯಾನ್ ಈಕ್ವಲ್ಸ್ ಟು ವ್ಯಾಲ್ಯೂ, ಲೆಸ್ಸರ್ ವ್ಯಾಲ್ಯೂ ಯೂಸ್ ಅದನ್ನು ನಾವು ಇಲ್ಲಿ ಬರೀಬೇಕು. ಹಾಗಾಗಿ ಮೈನಸ್ ಬಂದಾಗ ನೆಕ್ಸ್ಟ್ ನಂಬರ್ ಬರೀಬೇಕು, ಪಾಸಿಟಿವ್ ಬಂದಾಗ ಸೇಮ್ ನಂಬರ್ ಬರೀಬೇಕು. ಇಷ್ಟೇ ಡಿಫ್ರೆನ್ಸ್ ಇರೋದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನಲ್ಲಿ. ಓಕೆ, ಅರ್ಥ ಆಗ್ತಾ ಇದೆನಾ? ಹಾಗೆ ಇದೊಂದು ರಿಸಲ್ಟ್ ಹೇಳಿಬಿಡಿ. -2 ಇತ್ತಂದರೆ ಆನ್ಸರ್ ಏನಾಗುತ್ತೆ -2ನೇ ಇರುತ್ತೆ. ಅದೇ ನೀವು ನೆಗೆಟಿವ್ -2.5 ತೊಗೊಂಡ್ರೆ ಇದರ ಆನ್ಸರ್ ಬರುತ್ತೆ -3. ಓಕೆ, ಇಲ್ಲಿ 5ನೇ ಇರಬೇಕು 6 ಇರಬೇಕು ಅದೇನು ಕಂಡೀಷನ್ ಆಗಿರೋದಿಲ್ಲ ಫ್ರೆಂಡ್ಸ್. ಇಲ್ಲಿ 0.9 ಇದೆ ಅಂದರೆ 1 ಬರಬೇಕು, ಅದು ಏನು ಕಂಡೀಷನ್ ಇಲ್ಲ. ಏನಿರಬೇಕು ಕಂಡೀಷನ್ ಅಂದರೆ ಇದು ನೆಗೆಟಿವ್ ಆಗಿದೆನಾ ಪಾಸಿಟಿವ್ ಆಗಿದೆನಾ ಮೊದಲು ಅಬ್ಸರ್ವ್ ಮಾಡಬೇಕು. ಓಕೆ, ನೆಗೆಟಿವ್ ಇದ್ದರೆ ನೆಕ್ಸ್ಟ್ ನಂಬರ್ ಬರೀಬೇಕು. ಓಕೆ, ಅದೇ ಪಾಸಿಟಿವ್ ಆಗಿತ್ತಂದರೆ ಇಲ್ಲಿ ಪಾಯಿಂಟಿಂದ ಫಸ್ಟ್ ನಂಬರ್ ಏನಿದೆ ಅದೇ ಆನ್ಸರ್ ಇಲ್ಲಿ ಬಂದಿರುತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದು ಎರಡು ರಿಸಲ್ಟಲ್ಲಿ. ಓಕೆ, ಲಾಸ್ಟ್ ಇಲ್ಲೊಂದು ರಿಸಲ್ಟ್ ಇದೆ ನೋಡಿ. f(0) ತೊಗೊಂಡ್ರೆ ಏನಾಗುತ್ತೆ 0 ತೊಗೊಂಡ್ರೆ ಆನ್ಸರ್ 0ನೇ ಬರುತ್ತೆ. ಯಾಕಂದರೆ ಇದು ಇಂಟೀಜರ್ ಆಗಿದೆ. ಸೊ ಇಂಟೀಜರ್ಸ್ನ ಅಬ್ಸರ್ವ್ ಮಾಡಿ. ಇಂಟೀಜರ್ ಇಲ್ಲೊಂದಿದೆ, ಇದು ರಿಸಲ್ಟ್ ಇದೆ. ಇಂಟೀಜರ್ ಇದ್ದಾಗ ಇಂಟೀಜರ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದು ಆನ್ಸರ್ ಏನಾಗಿರುತ್ತೆ ಸೇಮ್ ರಿಸಲ್ಟೇ ಇರುತ್ತೆ ನೋಡಿ. ಓಕೆ, ಯಾವುದೇ ವೇರಿಯೇಷನ್ ಇರೋದಿಲ್ಲ. ಇಂಟೀಜರ್ಸ್ ವ್ಯಾಲ್ಯೂ ಯಾವಾಗ ತೊಗೊಂಡ್ರು ನೀವು 1 ತೊಗೊಂಡ್ರೆ 1, 2 ತೊಗೊಂಡ್ರೆ 2, -2 ತೊಗೊಂಡ್ರೆ -2, -1 ತೊಗೊಂಡ್ರೆ -1, -5 ತೊಗೊಂಡ್ರೆ -5, 0 ತೊಗೊಂಡ್ರೆ 0. ಓಕೆ, ಸೊ ಎಲ್ಲ ಇಂಟೀಜರ್ಸ್ ವ್ಯಾಲ್ಯೂ ತೊಗೊಂಡ್ರೆ ಸೇಮ್ ಆನ್ಸರ್ ಇರುತ್ತೆ. ಪಾಸಿಟಿವ್ ಬಂದಾಗ ಫಸ್ಟ್ ರಿಸಲ್ಟ್ ಏನಿದೆ ಅದೇ ಆನ್ಸರ್ ಬಂದಿರುತ್ತೆ. ನೆಗೆಟಿವ್ ಬಂದಾಗ ನೆಕ್ಸ್ಟ್ ನಂಬರ್ನ ಬರೀತಾ ಹೋಗ್ತೀರಾ. -1 ಇದ್ದರೆ -2. ಎಷ್ಟೇ ಡಿಫ್ರೆನ್ಸ್ ಇರೋದು ಈ ಕಂಪ್ಲೀಟ್ ಗ್ರೇಟೆಸ್ಟ್ ಇಂಟೀಜರ್. ಐ ಥಿಂಕ್ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇದನ್ನೇ ನಾವು ಇಲ್ಲಿ ಒಂದು ಶಾರ್ಟ್ಕಟ್ ಫಾರ್ಮ್ ಒಳಗೆ ಈ ವ್ಯಾಲ್ಯೂಸನ್ನು ಫಿಲಪ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ನಾನು ಇದನ್ನು ಒಂದು ಟೇಬಲ್ ಕಾಲಮ್ನ ಸಿಂಪಲ್ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಗ್ರಾಫ್ ಹಾಕಿಬಿಟ್ಟು ಅದರದ್ದು ಡೊಮೇನ್ ರೇಂಜ ಬರೆಯೋಣ. ಓಕೆ, ಸೊ ನೆಕ್ಸ್ಟ್ ರಿಸಲ್ಟಿಗೆ ಹೋಗೋಣ ಫ್ರೆಂಡ್ಸ್. ಓಕೆ,
ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ದು ಟೆಬ್ಲೋ ಕಾಲಮ್ನ ಸ್ವಲ್ಪ ಡಿಫ್ರೆಂಟ್ ವೇ ಒಳಗೆ ರಿಪ್ರೆಸೆಂಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ, ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವಾಗ ಗ್ರೇಟೆಸ್ಟ್ ಇಂಟಿಜರ್ ಅಂದರೆ ಏನಾಯಿತು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಗ್ರೇಟೆಸ್ಟ್ ಇಂಟಿಜರ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂ. ನಾನು ಆಲ್ರೆಡಿ ಇದೆ ಪಾಸಿಟಿವಲ್ಲಿ ಏನಾಗುತ್ತೆ, ನೆಗೆಟಿವಲ್ಲಿ ಏನು ಆಪ್ರೇಟ್ ಆಗ್ತಾ ಇದೆ ಅಂತ. ಇಲ್ಲಿ ನೋಡಿ ಎಕ್ಸ್ ಮತ್ತು ಈ ಸೈಡ್ ವೈ ತೊಗೊಂಡ್ರೆ ಇದು ಎಕ್ಸ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗೋದು, ಈ ಸೈಡ್ ವೈ ವ್ಯಾಲ್ಯೂ ಎಕ್ಸಿಸ್ಟ್ ಆಗೋದು. ನಾವು ಬೆಟರ್ ಪಾಸಿಟಿವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, 2 ಆನ್ಸರ್ ಯಾವಾಗ ಬರುತ್ತೆ ನೋಡಿ, ಬಿಟ್ವೀನ್ 2 ಆ್ಯಂಡ್ 3 ಅದರ ಆನ್ಸರ್ ಮಧ್ಯೆ 2ನೇ ಆನ್ಸರ್ ಬರ್ತಾ ಇದೆನಾ. ಸೊ ನೋಡಿ ಇಲ್ಲಿ ಏನಿದೆ, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಅಂದರೆ 2 ಇನ್ಕ್ಲೂಡ್ ಆಗಿದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು ತೊಗೋಬೇಕಂತ ಹೇಳ್ತಾ ಇದ್ದಾರೆ, ಇಲ್ಲಿ ಇನ್ಕ್ಲೂಡ್ ಇಲ್ಲ. ಇದಕ್ಕೆ ಏನು ಬಂದಿದೆ, ಕ್ಲೋಸ್ ಇಂಟರ್ವಲ್ ಬಂದಿದೆ, ಇಲ್ಲಿ ಓಪನ್ ಇಂಟರ್ವಲ್ ಬಂದಿದೆ. ಸೊ ಕ್ಲೋಸ್ ಅಂದರೆ ಇದು ಇನ್ಕ್ಲೂಡ್ ಮಾಡ್ಕೋಬೇಕು. ಇದನ್ನು ಬರೆದ್ರೆ ಯಾವ ಥರ ಆಗುತ್ತೆ ನೋಡಿ, 2 to 3 ಬರುತ್ತಾ, ಈ ಥರ ಬರೀತೀರಾ. ಓಕೆ, 3 ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಬಟ್ 2 ಇನ್ಕ್ಲೂಡ್ ಆಗಿದೆ. ಅಂದರೆ ಇದ್ರ ಮಧ್ಯೆ ಎಷ್ಟು ನಂಬರ್ ಬರ್ಬೋದು ನೋಡಿ, 2 ಬರ್ಬೋದು, 2.1, 2.2, 2.3 ಅಥವಾ 2.333 ಬರ್ಬೋದು, 2.9 ಬರ್ಬೋದು. ಆಗೆಲ್ಲ ಆನ್ಸರ್ ಏನಿರುತ್ತೆ, 2ನೇ ಇರುತ್ತಾ. ಓಕೆ, ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ, 0.3 ಇತ್ತು. ಸೊ 2.3 ಆನ್ಸರ್ ನೀವು ಗ್ರೇಟೆಸ್ಟ್ ಇಂಟಿಜರ್ ಒಳಗೆ ಬರೆದ್ರೆ ಏನಾಗುತ್ತೆ ಅಂತ ಹೇಳಿದ್ದೆ ನಾನು ಆಲ್ರೆಡಿ, 2ನೇ ಇರುತ್ತೆ. ಕರೆಕ್ಟಾ. ಸೊ ಇದನ್ನೇ ನೀವು 2.9 ತೊಗೊಂಡು ಕೂಡ ಆನ್ಸರ್ ಏನಿರುತ್ತೆ ಗ್ರೇಟೆಸ್ಟ್ ಇಂಟಿಜರ್ ಒಳಗೆ, ಅದರ ಆನ್ಸರ್ ಕೂಡ 2ನೇ ಇರುತ್ತೆ. 2.9 ಬರುತ್ತೆ, ಬಟ್ 3 ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಸೊ ಹಾಗಾಗಿ ಅಲ್ಲಿ ಕಂಪ್ಲೀಟ್ ಎಲ್ಲ ಆನ್ಸರ್ಸ್ಗಳು ಏನು ಬರ್ತಾ ಹೋಗುತ್ತೆ, 2ನೇ ಬರುತ್ತೆ. ಇಲ್ಲಿಂದ 2 ಇಂದ ಹಿಡಿದು 2.999 ಆನ್ಸರ್ ಎಲ್ಲನೂ 2 ಇರುತ್ತೆ. ಹಾಗಾಗಿ ಶಾರ್ಟ್ ವೇ ಒಳಗೆ ಎಕ್ಸ್ ವ್ಯಾಲ್ಯೂನ ನಾನು ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಡಿಫೈನ್ ಮಾಡಿದ್ದೀನಿ. ಅದೇ ಥರನಾಗಿ ನೆಕ್ಸ್ಟ್ ನೋಡಿ, ಇಲ್ಲಿ 1 ಇನ್ಕ್ಲೂಡ್ ಆಗಿದೆ, 2 ಇನ್ಕ್ಲೂಡ್ ಆಗಿಲ್ಲ. ಅಂದರೆ ಬಿಟ್ವೀನ್ 1 ಮತ್ತು 2 ಬಿಟ್ಟು ಅದರಲ್ಲಿ ಏನು ರಿಸಲ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು, 1 ಆನ್ಸರ್ ಬರುತ್ತೆ ಅಂತಂದರೆ ಇದನ್ನು ಈ ಥರ ಬರೀಬೋದಾ, ಇಂಟರ್ವಲ್ ಒಳಗೆ ಬರೆದ್ರೆ 1 to 2 ಇದು ಓಪನ್ ಇಂಟರ್ವಲ್. ಓಕೆ, 1 ಇನ್ಕ್ಲೂಡ್ ಆಗಿದೆ, 1 ತೊಗೊಂಡ್ರೆ 1 ಬರುತ್ತೆ. 1.1, 1.2, 1.9 ಎಲ್ಲ ಆನ್ಸರ್ ಏನಿರುತ್ತೆ, 1 ಇರುತ್ತೆ. ಅದಾದಮೇಲೆ 0 ಇಲ್ಲಿ ಇನ್ಕ್ಲೂಡ್ ಆಗಿದೆ, 1 ಇನ್ಕ್ಲೂಡ್ ಆಗಿಲ್ಲ. ಅಂದರೆ 0 ತೊಗೊಂಡಾಗ 0 ಬರುತ್ತೆ, 0.1, 0.2, 0.9 ಆನ್ಸರ್ ಮತ್ತು 0 ಬರುತ್ತೆ. ಇನ್ನು ನೆಗೆಟಿವಲ್ಲಿ ಸ್ವಲ್ಪ ರಿವರ್ಸ್ ಆಗುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನೆಗೆಟಿವಲ್ಲಿ ಏನು ಮಾಡಿದೆ ನೋಡಿ, -1 ಇಲ್ಲಿ ಇನ್ಕ್ಲೂಡ್ ಆಗಿದೆ. ಕರೆಕ್ಟಾ. ಸೊ -1 ತೊಗೊಂಡ್ರೆ -1 ಬರುತ್ತೆ. -1ಇಂದ 0 ಲೆಸರ್ ವ್ಯಾಲ್ಯೂ ಯಾವ ಬರುತ್ತೆ ನೋಡಿ, -0.1 ಬರುತ್ತೆ, -0.9. -0.9 ತೊಗೊಂಡ್ರೆ -1 ಬರುತ್ತೆ ತಾನೆ. ಸೊ ಹಾಗಾಗಿ ಇಲ್ಲಿ -1 ಬರೆದಿದೆ. ಸೊ ಇಲ್ಲಿ ನೆಕ್ಸ್ಟ್ ರಿಸಲ್ಟ್ ನೋಡಿ, ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು -2 to -1 ಇದೆ. ಇಲ್ಲಿ ಮತ್ತೆ -1 ಇನ್ಕ್ಲೂಡ್ ಆಗಿಲ್ಲ. ಲೆಸರ್ ವ್ಯಾಲ್ಯೂ ಅಂದರೆ ಲೆಸರ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅಂದರೆ -1.6. ನಾನು ಆಲ್ರೆಡಿ ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿದೆ. -1.6 ಆನ್ಸರ್ -2 ಆಗುತ್ತೆ. ಇವಾಗ ನಾನು ಇಲ್ಲಿ ಬರಿತಾ ಇದ್ದೀನಿ, -1.6 ತೊಗೊಂಡ್ರೆ ಈ ರಿಸಲ್ಟ್ ಏನಾಗುತ್ತೆ, -2 ಅಂತ ಬರೀತಿದ್ರಾ, -2 ಅಂತ ರಿಪ್ರೆಸೆಂಟ್ ಮಾಡ್ತೀರಾ. ಹಾಗಿದ್ರೆ ಇಲ್ಲಿದೆನಾ -2. ಸೊ ಇದನ್ನು ಶಾರ್ಟ್ ವೇ ಒಳಗೆ ರಿಪ್ರೆಸೆಂಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, 4ರಿಂದ 5 ಎಕ್ಸಾಂಪಲ್ ಬರೆದ್ರೆ ಇದು ಕಂಪ್ಲೀಟ್ ಆಗಿ ಆಗುತ್ತೆ ಟೇಬಲ್ನ. ಸೊ ಇವಾಗ ನಾವು ಗ್ರಾಫ್ನ ಡ್ರಾ ಮಾಡೋಣ. ಓಕೆ, ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಾನು ಇವಾಗ ಗ್ರಾಫ್ನ ಡ್ರಾ ಮಾಡ್ತೀನಿ. ಸೊ ಇವಾಗ ಇದು ಟೇಬಲ್ ಕಾಲಮ್ ಆಯ್ತು, ಇದು ಗ್ರಾಫ್ನ ಡ್ರಾ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. 2 to 3 ತೊಗೊಂಡಾಗ ಅಂದರೆ 2 ಇಂದ ಹಿಡಿದು 2.99 ಅಂತ ನಾನು ಏನಿದೆ ಆನ್ಸರ್ 2ನೇ ಬರ್ತಾ ಇದೆ. ನೋಡಿ ಏನಾಗುತ್ತೆ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂ 2 ಇದೆ, ವೈ ವ್ಯಾಲ್ಯೂನು 2 ಇದೆ. ಸೊ ಅಂದರೆ ಇಲ್ಲಿ ಬಂತ ಫಸ್ಟ್ ಪಾಯಿಂಟು. ಓಕೆ, ಎಕ್ಸ್ ವ್ಯಾಲ್ಯೂ 2 ತೊಗೊಂಡಾಗ ವೈ ವ್ಯಾಲ್ಯೂ, ಸಪೋಸ್ ನೀವು 2.1 ತೊಗೊಂಡ್ರೆ ಗ್ರೇಟೆಸ್ಟ್ ಇಂಟಿಜರ್ 2.1 ಏನಾಗುತ್ತೆ ಸ್ಟೂಡೆಂಟ್ಸ್, 2ನೇ ಆಗುತ್ತೆ. ಸೊ ಇಲ್ಲಿದೆ 2.1. ಸೊ 2.1 ತೊಗೊಂಡಾಗೂ 2ನೇ ಇದೆ. 2.2 ತೊಗೊಂಡಾಗೂ 2ನೇ ಬರುತ್ತೆ. 2.3 ಇದು ಕಂಟಿನ್ಯೂಸ್ ಆಗಿ ಎಲ್ಲನೂ 2ನೇ ಬರುತ್ತೆ. ಎಲ್ಲಿ ತನಕ 2.999 ಆನ್ಸರ್ 2ನೇ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಕಂಪ್ಲೀಟ್ 2 ಇಲ್ಲಿ ತನಕ ಸ್ಟ್ರೇಟ್ ಲೈನ್ ಬರುತ್ತೆ ಇದು. ಸೊ ಎಲ್ಲ ಪಾಯಿಂಟ್ಸ್ಗಳು 2ನೇ ಬರ್ತಾ ಹೋಗುತ್ತೆ. ನೀವು ಯಾವಾಗ 3 ತೊಗೊತೀರಾ ಅವಾಗ 3 ಬರುತ್ತೆ, ಅದು ಇಲ್ಲಿ ಬರುತ್ತೆ 3 ರಿಸಲ್ಟ್. ಸೊ ಹಾಗಾಗಿ ಇಲ್ಲಿ ನೀವು ಗ್ಯಾಪ್ ಪ್ಲೇಸ್ನ ತೊಗೋಬೇಕಾಗತ್ತೆ. ಯಾಕೆ ಗ್ಯಾಪ್ ಪ್ಲೇಸ್ ತೊಗೊಂಡಿದ್ದೀನಿ ನಾನು ಅಂದರೆ 3 ತೊಗೊಂಡ್ರೆ ಆನ್ಸರ್ 3 ಬರುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಗ್ಯಾಪ್ ಪ್ಲೇಸ್ ತೊಗೋಬೇಕು, ಇದನ್ನು ನೀವು ಡ್ರಾ ಮಾಡ್ಕೋಬೇಕು. ಸೊ ಈ ಥರ ಆಯಿತಾ, ಅಂದರೆ ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ಇನ್ಕ್ಲೂಡ್ ಆಗಿ ಒಂದು ಕಂಪ್ಲೀಟ್ ಸ್ಟ್ರೇಟ್ ಲೈನ್ ಆಗುತ್ತೆ. ಇಲ್ಲಿ ಗ್ಯಾಪ್ ಬರುತ್ತೆ, ಯಾಕಂದರೆ 3 ತೊಗೊಂಡ್ರೆ ಆನ್ಸರ್ 3 ಬರುತ್ತೆ, ಅದು ನೆಕ್ಸ್ಟ್ ಇಲ್ಲಿ ಹೋಗುತ್ತೆ. ಓಕೆ, ಅದನ್ನು ನಾನು ಮೆನ್ಷನ್ ಮಾಡಿಲ್ಲ, ನೀವು ಮೆಕ್ಕಿದ್ರೆ ಮಾಡ್ಕೋಬೋದು. ಇಲ್ಲಿ ಸಪೋಸ್ 3 ತೊಗೊಂಡ್ರೆ ಇದು ಮತ್ತೆ ಇಲ್ಲಿ 3 ರಿಸಲ್ಟು ಮತ್ತು 4 ಗ್ಯಾಪ್ ಆಗುತ್ತೆ, ಎಷ್ಟೇ ಇರೋದು. ಓಕೆ, ನಾನು ನೆಕ್ಸ್ಟ್ ಈ ರಿಸಲ್ಟ್ಗೆ ಬರ್ತಾ ಇದ್ದೀನಿ. 1 ಇಂದ ಹಿಡಿದು 2ವರೆಗೆ 2 ಇನ್ಕ್ಲೂಡ್ ಆಗಿಲ್ಲ. ಅಂದರೆ 1 ಇಂದ ಹಿಡಿದು 1.9 ತನ ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ಅಂದರೆ ಏನೇನು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 1 ತೊಗೊಂಡಾಗ 1 ಇದೆ, ಅಂದರೆ ಇದು ಪಾಯಿಂಟ್ ಫಿಲಪ್ ಆಗುತ್ತೆ. 1.1 ತೊಗೊಂಡಾಗ 1 ಬರುತ್ತೆ, 1 1 1 1 ಅಲ್ಲಿ ತನಕ. 2 ತೊಗೊಂಡಾಗ 2 ಆಲ್ರೆಡಿ ನೀವು ಇಲ್ಲಿ ಫಿಲಪ್ ಮಾಡಿದ್ದೀರಾ, ಅಂದರೆ ಇಲ್ಲಿ ಗ್ಯಾಪ್ ಪ್ಲೇಸ್ ಬರುತ್ತೆ. ಈ ಎಲ್ಲ ರಿಸಲ್ಟ್ಗಳು 1 1 1 1 1 ಬರ್ತಾ ಹೋಗುತ್ತೆ. ಕರೆಕ್ಟಾ. ಅಂದರೆ ಇದನ್ನು ನೀವು ಒಂದು ಸ್ಟ್ರೇಟ್ ಲೈನಾಗಿ ಡ್ರಾ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ಥರ ಆಗುತ್ತೆ ನೋಡಿ. ಇಲ್ಲಿ 2 ತೊಗೊಂಡಾಗ ಇಲ್ಲಿ ಗ್ಯಾಪ್ ಪ್ಲೇಸ್ ಬರುತ್ತೆ, ಯಾಕಂದರೆ 2 ತೊಗೊಂಡಾಗ 2 ಆನ್ಸರ್ ಫಿಲಪ್ ಆಗಿದೆ ಇಲ್ಲಿ. ಸೊ ಹಾಗಾಗಿ ಇದು ಗ್ಯಾಪ್ ಪ್ಲೇಸ್ ಆಗುತ್ತೆ. 1 ಇಂದ ಹಿಡಿದು ತೊಗೊಂಡ್ರೆ 1 ಬರುತ್ತೆ. 1.5 ಸಪೋರ್ಟ್ ತೊಗೊಂಡಿದ್ರೆ ಅದರ ಆನ್ಸರ್ 1 ಇರುತ್ತಾ. ಸೊ ಹಾಗಾಗಿ ಇಲ್ಲಿಂದ ಈ ಥರ ಬರುತ್ತೆ ಗ್ರಾಫು. ಇನ್ನು ನೆಕ್ಸ್ಟ್ ಬರೋದು 0 ಇಂದ ಹಿಡಿದು 0.9 ತನ ಆನ್ಸರ್ ಏನಿದೆ 0ನೇ ಇದೆ. ಅಂದರೆ ಇದು ಎಕ್ಸಾಕ್ಟ್ ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ. ಎಕ್ಸ್ 0 ತೊಗೊಂಡಾಗ 0ನೇ ಇರುತ್ತೆ, ಅಂದರೆ ಇದು ಕಂಪ್ಲೀಟ್ ಇಲ್ಲೇ ಬರ್ತಾ ಹೋಗುತ್ತೆ ಎಲ್ಲ ವ್ಯಾಲ್ಯೂಸು. ಇಲ್ಲಿ ಗ್ಯಾಪ್ ಪ್ಲೇಸ್ ಬರುತ್ತೆ. ಸೊ ಇದು ರಿಸಲ್ಟ್ ಗ್ಯಾಪ್ ಆಗುತ್ತೆ. ಯಾಕಂತ ಹೇಳಿ 1 ತೊಗೊಂಡ್ರೆ ಆನ್ಸರ್ ಇಲ್ಲಿ 1 ಆಲ್ರೆಡಿ ಇದೆ.
ಓಕೆ, ಇದು ಭಾಳ ಸ್ಟೂಡೆಂಟ್ಸ್ ಇದನ್ನು ಡ್ರಾನೇ ಮಾಡೋದಿಲ್ಲ. ಡ್ರಾ ಮಾಡಲಿಲ್ಲ ಅಂದರೆ ಮತ್ತೆ ಮಾರ್ಕ್ಸ್ ಕಟ್ ಮಾಡ್ತಾರೆ. 0 ತೊಗೊಂಡಾಗ 0 ಇದೆ, 0.1 ತೊಗೊಂಡಾಗ 0 ಬರುತ್ತೆ, 0.2 ತೊಗೊಂಡಾಗ 0 ಬರುತ್ತೆ, 0.3 ತೊಗೊಂಡಾಗ 0 ಬರುತ್ತೆ. ಸೊ ಅಪ್ ಟು ಎಲ್ಲಿ ತನಕ ಇದು 0.9 ತೊಗೊಂಡ್ರೆ ಆನ್ಸರ್ 0ನೇ ಇರುತ್ತೆ. ಸೊ ಇಲ್ಲಿ ಥರ ಮಾಡಿ ಇಲ್ಲಿ ಗ್ಯಾಪ್ ಪ್ಲೇಸ್ ಕೊಡಬೇಕು, ಯಾಕಂದರೆ 1 ತೊಗೊಂಡಾಗ ಇಲ್ಲಿ 1 ಆಲ್ರೆಡಿ ಫಿಲಪ್ ಆಗಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಇದು? ಓಕೆ, ಇನ್ನು ನಾನು ನೆಕ್ಸ್ಟ್ ನೆಗೆಟಿವ್ ಸೆಷನ್ಗೆ ಬರ್ತಾ ಇದ್ದೀನಿ. ನೆಗೆಟಿವ್ ಸೆಷನಲ್ಲಿ ಏನಿದೆ ನೋಡಿ, -1 ಹಿಡಿದು -0.1 ಆಗುತ್ತೆ ಇಲ್ಲಿ ರಿವರ್ಸ್. ಓಕೆ, -1 ಹಿಡಿದು ಇಲ್ಲಿವರೆಗೂ ಅಂತಂದರೆ ನೀವು ರಿವರ್ಸ್ ಆನ್ಸರ್ ತೊಗೊಂಡ್ರೆ ಇದು ಎಷ್ಟಾಗುತ್ತೆ, 0.001 ಹಿಡಿದು ಯಾವ್ದು ಬೇಕಾದ ನಂಬರ್ ತೊಗೋಬೋದು. ನೆಗೆಟಿವ್ ಒಳಗೆ ಸ್ಟಾರ್ಟ್ ಆಗುವಂಥ ಎಲ್ಲ ರಿಸಲ್ಟ್ ಆನ್ಸರ್ ಏನಾಗುತ್ತೆ, -1 ಆಗುತ್ತೆ. ಬಟ್ 0 ತೊಗೊಂಡಾಗ 0 ಆಲ್ರೆಡಿ ಇಲ್ಲಿ ಫಿಲಪ್ ಆಗಿದೆ ತಾನೆ, ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಗ್ಯಾಪ್ ಪ್ಲೇಸ್ ಬರುತ್ತೆ ಇದು. ಓಕೆ, ಮೈನಸ್ ನೆಕ್ಸ್ಟ್ ಪಾಯಿಂಟ್ ಬಂದಾಗ ಇಲ್ಲಿ -1 ಬರುತ್ತೆ, -1.5 ಇದ್ದಾಗ -1.6 ಇದು ಎಲ್ಲಿವರೆಗೂ -1 ತೊಗೊಂಡಾಗ -1 ಆಗುತ್ತೆ. ಅಂದರೆ ಇವೆಲ್ಲ ರಿಸಲ್ಟ್ಗಳು ಬರ್ತಾ ಹೋಗುತ್ತೆ ಇಲ್ಲಿ, ಕರೆಕ್ಟಾ? ಸೊ ಇದನ್ನು ನೀವು ಒಂದು ಸ್ಟ್ರೇಟ್ ಲೈನ್ ಆಗಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ನೋಡಿ, -1 ತೊಗೊಂಡಾಗ -1 ಬರುತ್ತೆ. ಇಲ್ಲಿ ಯಾವುದು ನಡಬರ್ಕ್ ನಂಬರ್ ಇರುತ್ತೆ ಹೇಳಿ, -0.5 ಇದ್ರದ್ದು ಗ್ರೇಟೆಸ್ಟ್ ಇಂಟಿಜರ್ ಬರೀತಾ ಹೋದರೆ ಆನ್ಸರ್ ಏನು ಬರುತ್ತೆ, -1 ಬರುತ್ತೆ. ನೋಡಿ ಆನ್ಸರ್ ಕರೆಕ್ಟ್ ಇದೆಯಾ? ಇಲ್ಲಿದೆ -1.5, ವೈ ಆನ್ಸರ್ ಎಷ್ಟಿದೆ, -1 ಇದೆ. ಇಲ್ಲಿ ಯಾಕೆ ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ -0 ತೊಗೊಂಡಾಗ ಆನ್ಸರ್ 0 ಇದೆ, ಇಲ್ಲಿ ಎಕ್ಸಾಕ್ಟ್ ಒರಿಜಿನಲ್ ಇದೆ ಅದು ಪಾಯಿಂಟು. ಸೊ ಇಲ್ಲಿ ಗ್ಯಾಪ್ ಪ್ಲೇಸ್ ನೀವು ತೊಗೊಳ್ಬೇಕು. ಓಕೆ, ಇನ್ನು ನಾನು ನೆಕ್ಸ್ಟ್ ರಿಸಲ್ಟ್ಗೆ ಬಂದರೆ -1 ತೊಗೊಂಡಾಗ -1 ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಇಷ್ಟಿರುತ್ತೆ ನೋಡಿ, -1.1 ಇರುತ್ತೆ. ಸೊ -1.1 ಆನ್ಸರ್ ಅಂದರೆ ಇದು ನೆಕ್ಸ್ಟ್ ನಂಬರ್ ತೊಗೋಬೇಕಂತ ನಾನು ಹೇಳಿದ್ದೆ ನೆಗೆಟಿವ್ ಬಂದಾಗ. ಸೊ -1.1 ಅಂದರೆ -2, ಇಲ್ಲಿದೆ ನಿಮ್ಮದು -1.1 ಅಂದರೆ ಇಲ್ಲಿ -2 ಬರುತ್ತೆ. ಅಂದರೆ ಇದು ಗ್ಯಾಪ್ ಆಗಿದೆ, ಆಲ್ರೆಡಿ ಇಲ್ಲಿ ಫುಲ್ ಅಪ್ ಆಗಿದೆ. -1 ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ತೊಗೋಬೇಕಾಗುತ್ತೆ. ಇಲ್ಲೆಲ್ಲ ಎಂಡಲ್ಲಿ ತೊಗೊತಿದ್ರಿ ಗ್ಯಾಪ್ ಪ್ಲೇಸಸ್, ಇಲ್ಲಿ ನೆಗೆಟಿವ್ ಸೆಷನಲ್ಲಿ ಸ್ಟಾರ್ಟಿಂಗಲ್ಲೇ ಗ್ಯಾಪ್ ಪ್ಲೇಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ -2 ತೊಗೊಂಡಾಗ -2, ಇಲ್ಲಿ ಮಿಡಲ್ ಯಾವ್ಯಾವ ನಂಬರ್ ಬರುತ್ತೆ ನೋಡಿ, ಎಲ್ಲ ರಿಸಲ್ಟು -2ನೇ ಆಗಿರುತ್ತೆ. ಅಂದರೆ ಮಿಡಲ್ ಯಾವ ಬರ್ಬೋದು ಇವಾಗ, -1.5 ಬರುತ್ತೆ, -1.6 ಬರುತ್ತೆ. ಈ ಎಲ್ಲ ರಿಸಲ್ಟ್ಸ್ ಏನಾಗುತ್ತೆ ನೋಡಿ, -1.9 ಬರುತ್ತೆ. ಈ ಎಲ್ಲ ರಿಸಲ್ಟ್ಸ್ಗಳು ಏನಾಗುತ್ತಾ ಹೋಗುತ್ತೆ, -2ನೇ ಆಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಮಿಡಲಲ್ಲಿ ಬರುವಂಥ ರಿಸಲ್ಟು -2 ಆದರೆ ಇದನ್ನು ಒಂದು ಕಂಪ್ಲೀಟಾಗಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಓಕೆ, ಸೊ ಇದಾಗಿದೆ ನಿಮ್ಮದು ಫಸ್ಟ್. ಅಂದರೆ ಇಲ್ಲಿ ಯಾವುದೇ ನೆಗೆಟಿವ್ ರಿಸಲ್ಟ್ ತೊಗೊತಾ ಹೋಗಿ -2ನೇ ಆನ್ಸರ್ ಬರ್ತಾ ಇದೆ ಅಂದರೆ ಇದು ನಿಮ್ಮದು ರಿಸಲ್ಟ್ ಆಗಿರುತ್ತೆ. ಸಪೋಸ್ ನೀವು ನೆಕ್ಸ್ಟ್ ರಿಸಲ್ಟ್ ತೊಗೊತಾ ಹೋಗಿ -2.5 ತೊಗೊಂಡ್ರೆ -3 ಬರುತ್ತೆ, ಮತ್ತೆ ಇಲ್ಲಿ ರಿಸಲ್ಟ್ ಇರುತ್ತೆ. ಸೊ ಹಾಗಾಗಿ ಇದಾಗಿದೆ ನಿಮ್ಮದು ಕಂಪ್ಲೀಟಾಗಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗ್ರಾಫ್. ಓಕೆ, ಸೊ ಇಲ್ಲಿ ನೋಡಿ ರಿಸಲ್ಟ್ ಯಾವ ಥರ ಬರ್ತಾ ಇದೆ ಅಂತ ಈ ಥರನೇ. ಸಪೋಸ್ ನೀವು ಇನ್ನೊಂದು ಡ್ರಾ ಮಾಡ್ತಾ ಇದ್ದೀನಿ ನೋಡಿ, -3 ತೊಗೊಂಡ್ರೆ ಏನಾಗುತ್ತೆ, -3 ಆಗುತ್ತೆ ಅಂದರೆ ಇಲ್ಲಿ ರಿಸಲ್ಟ್ ಬರುತ್ತೆ. ಅದೇ ಥರನಾಗಿ ಇಲ್ಲಿ -2 ತೊಗೊಂಡಾಗ 2 ಬಂದಿದೆ ಅಂದರೆ ಇಲ್ಲಿ ಗ್ಯಾಪ್ ಪ್ಲೇಸ್ ಇರುತ್ತೆ. ಸೊ ಇದು ಮತ್ತೆ ಇದೊಂದು ಲೈನ್ ಕಂಪ್ಲೀಟ್ ಆಗುತ್ತೆ, ಕರೆಕ್ಟಾ? ಮತ್ತು ನೀವು -4 ತೊಗೊಂಡಿದ್ರೆ ಮತ್ತೆ ಅದೇ ಥರನ ಬರುತ್ತೆ. ಇಲ್ಲಿ ನೀವು ಪಾಸಿಟಿವ್ ರಿಸಲ್ಟಲ್ಲಿ 3 ಇದೆ, ತೊಗೊಂಡಾಗ ಎಷ್ಟಿದೆ, 3 ಬರುತ್ತೆ ಆನ್ಸರ್. ಅಂದರೆ ಇದು ಪಾಯಿಂಟ್ ಆಯಿತಾ? ಓಕೆ, ಅದೇ ಥರನಾಗಿ ಇದನ್ನು ಕಂಟಿನ್ಯೂ 3.1 3.1 ಇದೆಲ್ಲ 3 ಬರ್ತಾ ಹೋಗುತ್ತೆ. ಇದೆಲ್ಲ ಅಂದರೆ 3.9 ತನಕ ಆನ್ಸರ್ 3 ಬರುತ್ತೆ. 4 ಬಂತಂದರೆ ಇಲ್ಲಿ ಮತ್ತೆ ಗ್ಯಾಪ್ ಬರುತ್ತೆ, ಯಾಕಂದರೆ 4 ತೊಗೊಂಡಾಗ 4 ಬರುತ್ತೆ. ಸೊ ಈ ಥರ ಸ್ಟೆಪ್ ವೈಸ್ ಬಂದಿದೆ ನೋಡಿ ನಿಮ್ಮದು ಡಯಾಗ್ರಾಮ್. ಇದು ಡಯಾಗ್ರಾಮ್ಗೆ ಏನಂತ ಹೇಳ್ತಾ ಇದ್ದೀವಿ ಅಂತಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ಆಯಿತಾ? ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಂದ್ರೆ, 0 ತೊಗೊಂಡಾಗ 0 ಇರುತ್ತೆ, 1 ತೊಗೊಂಡಾಗ 1 ಇರುತ್ತೆ, -1 ತೊಗೊಂಡಾಗ -1. ಅಂದರೆ ಇಂಟೀಜರ್ಸ್ ನಂಬರ್ಸ್ನ ತೊಗೊಂಡು ಹೋದರೆ ಇಂಟೀಜರೇ ಆನ್ಸರ್ ಇರುತ್ತೆ. ಪಾಸಿಟಿವಲ್ಲಿ ಏನಾಗುತ್ತೆ, 1 ಪಾಯಿಂಟ್ ಆಫ್ಟರ್ ಏನೇ ಬಂದರೂ ಅದು ಪಾಯಿಂಟ್ ಹಿಂದ್ಗಡೆ ಏನಿರುತ್ತಲ್ಲ ಅದೇ ನಂಬರ್ ಬರುತ್ತೆ. ಅಂದರೆ 0.5 ಇತ್ತಂದರೆ 0ನೇ ಇರುತ್ತೆ. 1.5 ಏನೇ ಪಾಸಿಟಿವಲ್ಲಿ ಇತ್ತಂದರೆ ಪಾಯಿಂಟ್ ಹಿಂದ್ಗಡೆ ಯಾವ್ದು ನಂಬರ್ ಇದೆ, 1 ಪಾಯಿಂಟ್ ಅಂದರೆ 1 ಆನ್ಸರ್ ಇರುತ್ತೆ. ಓಕೆ, ಅದೇ ನೆಗೆಟಿವಲ್ಲಿ ಬಂದರೆ ನೆಕ್ಸ್ಟ್ ನಂಬರ್ ಹೋಗುತ್ತೆ. -1.5 ಇತ್ತಂದರೆ -2 ಆಗುತ್ತೆ. ಓಕೆ, ಇಷ್ಟೇ ಡಿಫ್ರೆನ್ಸ್ ಇರೋದು. ಪಾಸಿಟಿವ್ ಅಂದರೆ ಸೇಮ್ ನಂಬರ್, ನೆಗೆಟಿವ್ ಅಂದರೆ ನೆಕ್ಸ್ಟ್ ನಂಬರ್. ಎಷ್ಟನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಈಸಿಯಾಗಿ ನೀವು ಡ್ರಾ ಮಾಡ್ಬೋದು. ಇದಾದಮೇಲೆ ಇಂಪಾರ್ಟೆಂಟ್ ರಿಸಲ್ಟ್ ಬರೋದು ಯಾವುದಪ್ಪ ಅಂದರೆ ಡೊಮೇನ್ ಆ್ಯಂಡ್ ರೇಂಜ್. ಓಕೆ, ಸೊ ಇದರಲ್ಲಿ ಡೊಮೇನ್ ಏನಾಗಿದೆ, ರೇಂಜ್ ಏನಾಗಿದೆ ಅಂದರೆ ನಾವು ಫಂಕ್ಷನಲ್ಲಿ ಆಲ್ರೆಡಿ ಡಿಫೈನ್ ಮಾಡಿದ್ವಿ. ಡೊಮೇನ್ ಏನಾಗಂತ ಕೊಟ್ಟಿದ್ವಿ, ಇಲ್ಲಿ R ಅಂತ ಕೊಟ್ಟಿದ್ವಿ. ಇದಂತೂ R ಇದ್ದೇ ಇರುತ್ತೆ, ಎಲ್ಲ ರಿಸಲ್ಟಲ್ಲಿ R ಇದೆ. ಬಟ್ ಇಲ್ಲಿ ರೇಂಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲಿ ಬರ್ತಾ ಇರುವಂಥ ಈ ಎಲ್ಲ ವ್ಯಾಲ್ಯೂ ರೇಂಜ್ ಆಗಿರುತ್ತಾ, ಈ ವ್ಯಾಲ್ಯೂ ನೋಡಿ ಎಲ್ಲನೂ ಏನು ಬರ್ತಾ ಇದೆ, ಇಂಟೀಜರ್ಸ್ ಆನ್ಸರ್ನೇ ಬರ್ತಾ ಇದೆ, ಕರೆಕ್ಟಾ? ಸೊ ನೀವು ಯಾವುದೇ ವ್ಯಾಲ್ಯೂಸ್ನ ತೊಗೊತಾ ಹೋಗಿ ಗ್ರೇಟೆಸ್ಟ್ ಇಂಟೀಜರ್ದು ಆನ್ಸರ್ ಏನು ಬರುತ್ತೆ, ಇಂಟೀಜರ್ ಆನ್ಸರೇ ಬರುತ್ತೆ. ಯಾವುದೇ ಪಾಯಿಂಟ್ ವೈಸ್ ತೊಗೊಳ್ಳಿ ಆನ್ಸರ್ ಏನು ಬರುತ್ತೆ, ಇಂಟೀಜರೇ ಬರುತ್ತೆ. ಸೊ ಹಾಗಾಗಿ ಇದು ರಿಸಲ್ಟ್ ಏನಾಗುತ್ತೆ ಅಂತಂದರೆ ಇಂಟೀಜರ್ ಇಸ್ ದ ಆನ್ಸರ್. ಇದನ್ನು ನೀವು Z ಅಂತ ಬರೀಬೇಕಾಗತ್ತೆ. ರೇಂಜ್ ಏನಾಗುತ್ತೆ ಗ್ರೇಟೆಸ್ಟ್ ಇಂಟೀಜರಲ್ಲಿ ಅಂದರೆ Z ಆಗಿರುತ್ತೆ, ಅಂದರೆ ಇಂಟೀಜರೇ ಆಗಿರುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್? ಸೊ ಇದಾಗಿ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಇದು 2-3 ಸತಿ ರಿಪೀಟೆಡ್ ಆಗಿದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ.
ಓಕೆ, ಸೊ ಇದನ್ನ ಒಂದ್ಸತಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಡೆಫಿನಿಷನ್ಗೆ 1 ಮಾರ್ಕ್ಸ್ ಇರುತ್ತೆ, ಗ್ರಾಫ್ಗೆ 2 ಮಾರ್ಕ್ಸ್ ಇರುತ್ತೆ, ಡೊಮೈನ್ ರೇಂಜ್ಗೆ 1 ಮಾರ್ಕ್ಸ್ ಇರುತ್ತೆ. ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್. ಇಲ್ಲಿ ನೀವು ಟೆಬ್ಲೋ ಕಾಲಮ್ ಬರೀಲಿಲ್ಲ ಅಂದ್ರೂ ನಡಿ, ನೋ ಪ್ರಾಬ್ಲಮ್. ಬಟ್ ಗ್ರಾಫ್ನ ಕರೆಕ್ಟಾಗಿ ಡ್ರಾ ಮಾಡಬೇಕು ಮತ್ತು ಡೊಮೈನ್ ರೇಂಜನ್ನ ಕರೆಕ್ಟಾಗಿ ಡ್ರಾ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಸೊ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ಬೋದು. ನಾನು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ನು ಹೇಳಿರುವಂಥ ಎಲ್ಲ ಗ್ರಾಫ್ಗಳು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಈ ವಿಡಿಯೋನ ಜಾಸ್ತಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ಎಕ್ಸಸೈಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಕೀಪ್ ವಾಚಿಂಗ್.